ಸಿಗುವುದು ದುರ್ಲಭ. ಇಂತಹ ವ್ಯಕ್ತಿಗಳಿಂದ ಏನಾದರೂ ಅನ್ಯಾಯ ನಡೆದರೂ ಅವರ ಸಹಾಯಕ್ಕೆ ನಾನಿದ್ದೇನೆ. ಆದ್ರಿಂದಲೇ ಅಂಥವರ ಬಾಯಿಂದ ಬರತಕ್ಕ ಮಾತು ಏನಿರುತ್ತೆ ಗೊತ್ತಾ? ಯಾಕೆ ಹೀಗೆ ಮಾಡಿದ್ದಿ ಅಂತ ನಾವೇನಾದರೂ ಅಂಥವರನ್ನು ಗದರಿಸಿದ್ರೆ ಅವರು ಅಂತಾರೆ, ಸಂಸ್ಕೃತದಲ್ಲೇ ನಾನು ಅಂತೇನೆ ಮತ್ತೆ ಕನ್ನಡಕ್ಕೆ ಹೇಳಿಬಿಡ್ತೇನೆ, ಸಂಸ್ಕೃತದಲ್ಲಿ ಅದು ಹೇಳುವಾಗ ಚೆನ್ನಾಗಿರುತ್ತೆ. ಮತ್ತಃ ಭೂತಂ ನಮಯಾ ಕೃತಂ, ಮತ್ತಃ ನನ್ನಿಂದ ಭೂತಂ ಆಗಿ ಹೋಯಿತು. ಕನ್ನಡದಲ್ಲಿ ಹೇಳೋದುಂಟಲ್ಲ, ಅದೇ ಕನ್ನಡದಲ್ಲಿ ತರ್ಜಿಮೆ ಅದೇ, ನನ್ನಿಂದ ಆಗಿ ಹೋಯಿತು. ನಾನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಮಾಡಬೇಕು ಅಂತ ಮಾಡಿದ್ದಲ್ಲ, ನಾನು ಮಾಡಿದ್ದಲ್ಲ, ನನ್ನಿಂದ ಆಗಿ ಹೋಯಿತು ಅಂತಂದಾಗ ನೋಡಿ, ಲೋಕದಲ್ಲೇ ನಾವು ವಿಮರ್ಶೆ ಮಾಡೋಣ. ನನ್ನಿಂದ ಆಗಿ ಹೋಯಿತು, ನಾನೇ ಮಾಡಿದ್ದಲ್ಲ ಅಂತಂದಾಗ ಹೇಗೆ ಆ ಕೆಟ್ಟ ಕೆಲಸವನ್ನು ನೋಡಿದ ಹಿರಿಯರು ಸಹಿಸ್ತಾರೋ ಅಲ್ವೋ? ಸಹಿಸ್ತಾರಲ್ಲ, ಕ್ಷಮಿಸ್ತಾರಲ್ಲ. ಪಾಪ ಏನೋ ಆಗಿ ಹೋಯಿತು ಇವನಿಂದ, ಇವನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಅಂತ ಕ್ಷಮಿಸ್ತಾರೋ, ಅದೇ ರೀತಿಯಲ್ಲಿ ಭಗವಂತ ಅಂದ ಅಂತವರ ಸಹಾಯಕ್ಕೆ ನಾನಿದ್ದೇನೆ ಅಂತಂದ. ಯಸ್ಯ ನ ಅಹಂ ಕೃತಃ ಭಾವಃ ಯಸ್ಯ ನ ಲೇಪಃ ಹತ್ವಾಪಿ ಸಹ ಇಮಾನ್ ಲೋಕಾನ್ ನಹಂತಿ ನ ಬಧ್ಯತೆ. ಅವನಿಗೆ ಹನನ ದೋಷನೂ ಇಲ್ಲ, ಕರ್ಮಫಲದ ಲೇಪನೂ ಅವನಿಗಿಲ್ಲ ಅಂತ ಕೃಷ್ಣ ಇಷ್ಟು ಹೇಳಿ, ಒಬ್ಬ ವ್ಯಕ್ತಿ ತಾನೊಂದು ಕರ್ಮದಲ್ಲಿ ಪ್ರವೃತ್ತಿ ಮಾಡಬೇಕಾದರೆ ಅವನಿಗೆ ಬೇಕಾದದ್ದು ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ. ನಿನ್ನೆ ದಿವಸ ಇದರ ಸ್ವಲ್ಪ ನೋಡಿದ್ದೆವು. ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ 3 ಬೇಕೇ ಬೇಕು. ಕರ್ಮದಲ್ಲಿ ಚೋದನ, ಒಂದು ಕೆಲಸದಲ್ಲಿ ಪ್ರವೃತ್ತಿಯಿಂದ ಆಗಬೇಕಾದ್ರೆ 3 ಬೇಕೇ ಬೇಕಲ್ಲ. ಒಂದು ಊಟ ಅಲ್ವೋ? ಯಾರು ಬೇಕು? ಊಟ ಮಾಡುವ ಬೇಕಾ? ಏನು ಬೇಕು? ಅಡಿಗೆ ಬೇಕಾ? ಮತ್ತೇನು ಬೇಕು? ಊಟ ಮಾಡುವವ ಇದ್ದಾನೆ, ಊಟ ಅಡಿಗೆ ತಯಾರಾಗಿದೆ, ಆದರೂ ಏನಾಗಿಲ್ಲ. ಯಾಕೆ? ಊಟ ಎಂಬ ಕ್ರಿಯೆ ನಡೀತಾ ಇಲ್ಲ. ಹಾಗಾದ್ರೆ ಭೋಕ್ತೃ ಭೋಜ್ಯ, ಭೋಜ್ಯ ಅಂತೇಳಿ ಉಣ್ಲಿಕ್ಕಿದ್ದಂತಹ ವಸ್ತುಗಳನ್ನು ಹೇಳೋದು, ದೀರ್ಘ ಬೇಕು. ಉಣ್ಲಿಕ್ಕಿದ್ದಂತಹ ವಸ್ತುಗಳನ್ನು ಭೋಜ್ಯ, ಮತ್ತೆ ಭೋಜನ. ಭೋಜನ ಅಂದ್ರೆ ಊಟ, ಭೋಜನ ಎನ್ನುವುದು ಅದೊಂದು ಕ್ರಿಯೆ, ಅದೊಂದು ಕೆಲಸ. ದ್ರಷ್ಟೃ ನೋಡುವವ, ದೃಶ್ಯ ವಸ್ತುಗಳು, ದರ್ಶನ ನೋಡುವಿಕೆ ಅಲ್ವೋ? ಯಾವುದೇ ಕೆಲಸ ತಗೊಳ್ಳಿ 3 ಬೇಕೇ ಬೇಕಾ? ಅದನ್ನೇ ಕೃಷ್ಣ ಒಂದರ ಬಗ್ಗೆ ಮಾತ್ರ ಹೇಳ್ತಾನೆ, ಬಾಕಿದ್ದನ್ನೆಲ್ಲ ನಾವು ಇಟ್ಟುಕೊಳ್ಬೇಕು. ಕೃಷ್ಣನಿಗೆ ಮಹತ್ವ ಇರುವುದು ಜ್ಞಾನದಲ್ಲಿ. ಆದ್ರಿಂದ ಅಂದ ಕೃಷ್ಣ ಜ್ಞಾನಂ ಜ್ಞೇಯಂ ಜ್ಞಾತ್. ಜ್ಞಾನಂ ಜ್ಞೇಯಂ ಪರಿಜ್ಞಾತ. ಪರಿಜ್ಞಾತ ಅಂದ್ರೆ ತಿಳುಕೊಳ್ಳುವವನು, ಕರ್ತೃ. ತಿಳುವಳಿಕೆಗೆ ಕರ್ತೃ, ತಿಳುವಳಿಕೆ ಅನ್ನತಕ್ಕಂಥ ಕ್ರಿಯೆಗೆ ಕರ್ತೃ. ತಿಳುವಳಿಕೆ ಜ್ಞಾನಂ ಅದೊಂದು ಕ್ರಿಯೆ, ಅದೊಂದು ಕೆಲಸ. ತಿಳುಕೊಳ್ಳೋದು ಕೂಡ ಒಂದು ಕೆಲಸ. ಇಲ್ಲಿ ನಾವಿಲ್ಲಿ ಇಷ್ಟು ಬಂದು ಕೂತಿದ್ದೇವಲ್ಲ, ಅವರು ಸುಮ್ಮನೆ ಕೂತಿದ್ದಾರೆ ಅಂತ ಯಾರೂ ಹೇಳಬಾರದು. ಮತ್ತೇನು ಮಾಡ್ತಾ ಇದ್ದಾರೆ? ಅವರು ಜ್ಞಾನ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ನಮಗೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಜ್ಞಾನ ತಿಳ್ಕೊಳ್ತಿದ್ದಾರೆ ಅಂತಲ್ಲ. ಕೆಲವು ಶಬ್ದ ಪ್ರಯೋಗಗಳು ಮಾಡುವಾಗ ತುಂಬ ಎಚ್ಚರಿಕೆ ಬೇಕು. ಅವ್ರೇನು ಮಾಡ್ತಿದ್ದಾರೆ? ಅವರು ಜ್ಞಾನವನ್ನು ತಿಳ್ಕೊಳ್ತಿದ್ದಾರೆ ಅಲ್ಲ. ಜ್ಞಾನ ಅಂತ ಆದ್ಮೇಲೆ ತಿಳ್ಕೊಳ್ಳುವುದು ಅಂತಲ್ಲ. ಜ್ಞಾನ ಅಂತ ಆದ್ಮೇಲೆ ಸಂಪಾದನೆ, ವಿಷಯವನ್ನು ತಿಳ್ಕೊಳ್ಳುವುದು, ಜ್ಞಾನವನ್ನು ಸಂಪಾದಿಸುವುದು, ವ್ಯತ್ಯಾಸ ಉಂಟಲ್ಲ. ಹಾಗಾದ್ರೆ ಇಲ್ಲಿ ನಾವು ಇಷ್ಟು ಜನ ಕೂತು ಏನ್ ಮಾಡ್ತಿದ್ದೇವೆ? ಸುಮ್ಮನೆ ಕೂತಿಲ್ಲ, ಕೆಲಸ ಮಾಡ್ತಾ ಇದ್ದೇವೆ. ಏನು ಕೆಲಸ ಮಾಡ್ತಾ ಇದ್ದೇವೆ? ತಿಳುವಳಿಕೆಯನ್ನು ಸಂಪಾದನೆ ಮಾಡುವುದನ್ನ ಕೆಲಸ ಮಾಡ್ತಾ ಇದ್ದೇವೆ. ಯಾರು? ನಾವು. ನಾವು ಯಾರು? ಜ್ಞಾತೃಗಳು. ಯಾವುದರ ಬಗ್ಗೆ? ತ್ಯಾಗಿಗಳ ಬಗ್ಗೆ. ಅದು ಏನು? ಜ್ಞೇಯ. ಹಾಗಾದ್ರೆ ತ್ರಿವಿಧ ಕರ್ಮ ಚೋದನ. ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ನಾನೀಗಿದು ಮೇಲೆ 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 ಅರ್ಥ ಹೇಳ್ತಾ ಹೋಗ್ತೇನೆ. ಯಾಕೆಂದ್ರೆ ಸ್ವಲ್ಪ ಕಠಿಣವಾದ್ದು ಇದು. ಯಾಕೆ ಅಂತಂದ್ರೆ ಹಿಂದೆ ನಿನ್ನೆ ಒಂದು ಮಾತು ಹೇಳಿದ್ದೆ, ಕೃಷ್ಣ ಹೇಳಿದ ಮಾತನ್ನೇ ನಾನು ಹೇಳಿದ್ದು. ಏನು ಅಂತಂದ್ರೆ, ನಿಜವಾಗಿ ನಮಗೆ ಕರ್ತೃತ್ವ ಇಲ್ಲ. ಯಾವ ಕೆಲಸವನ್ನು ಕೂಡ ಸ್ವತಂತ್ರವಾಗಿ ನಾವು ಮಾಡುವುದಲ್ಲ. ಮತ್ತೆ ನಮ್ಮ ಹಿಂದಿನಿಂದ ದೇವರಿದ್ದಾನೆ, ಸ್ವತಂತ್ರನಾಗಿ ಭಗವಂತ ಇದ್ದಾನೆ. ನಿಜವಾಗಿ ಅವ ಮಾಡುವುದು, ನಮ್ಮಿಂದ ಮಾಡಿಸುವುದು. ನಿನ್ನೆ ಒಂದು ಮಾತು ಬಂತು. ಹಾಗಾದ್ರೆ ವೇದಗಳಲ್ಲೆಲ್ಲ ಮಾಡು ಎನ್ನತಕ್ಕಂಥ ಮಾತು ಬರುತ್ತಲ್ಲ, ಯಾರಿಗೆ? ನಿತ್ಯ ಯಜ್ಞ ಮಾಡು, ಜಪ ಮಾಡು, ಯಾರಿಗೆ ಹೇಳೋದು ಇದು? ಜಪ ಮಾಡು ಅಂತ, ದೇವರ ಪೂಜೆ ಮಾಡು ಅಂತ ಯಾರಿಗೆ ಹೇಳೋದು? ನಮಗ, ಜೀವರುಗಳಿಗ,
ಜೀವರುಗಳಿಗೆ ನೀನು ಜಪ ಮಾಡು ಅಂತ ಜೀವರುಗಳಿಗೆ ಎಲ್ಲಿಯಾದ್ರೂ ಹೇಳಿಬಿಟ್ರೆ ಜೀವ ನಾವು ಏನಂತೇವೆ ಗೊತ್ತಾ? ಏನ್ರೆ ನಮಗೆ ಕರ್ತೃತ್ವ ಇಲ್ಲ, ಎಲ್ಲ ಕರ್ತೃತ್ವ ಇರೋದು ದೇವರಿಗೆ ಅಂತ. ಇಲ್ಲಲ್ಲ, ನಮಗೆ ಕರ್ತೃತ್ವ ಇಲ್ಲಲ್ಲ, ಮಾಡತಕ್ಕಂತಹ ಶಕ್ತಿ ನಮ್ಮಲ್ಲಿ ಸ್ವತಂತ್ರವಾಗಿಲ್ಲಲ್ಲ, ಆದ್ರಿಂದ ನನ್ನಲ್ಲಿ ಮಾಡುವಿಕೆ ಇಲ್ಲ, ಮಾಡಲಿಕ್ಕೆ ನನಗೆ ಆಗೋದಿಲ್ಲ, ನಾನು ಕರ್ತರ ಅಲ್ಲ, ದೇವರು ಕರ್ತ. ಹಾಗಾದ್ರೆ ಯಾರಿಗೆ ಮಾಡು ಅಂತ? ಯಾರಿಗೆ? ದೇವರಿಗ? ದೇವರು ಜಪ ಮಾಡಬೇಕಾ? ದೇವರ ಪೂಜೆ ಮಾಡಬೇಕಾ? ಇಂತಹ ಗೊಂದಲ ಬಂದದ್ದಕ್ಕೆ ಕೃಷ್ಣ ಈ ಶ್ಲೋಕವನ್ನು ಆರಂಭ ಮಾಡಿದ್ದಾನೆ. ಆದ್ರಿಂದ ಆ ಧಾಟಿಯಲ್ಲಿ ಹೇಳಿಕೊಂಡು ಹೋದ್ರೆ ಸ್ವಲ್ಪ ಜಟಿಲ ಉಂಟು. ಆದ್ರಿಂದ ಇಷ್ಟನ್ನೇ ತಿಳ್ಕೊಳ್ಳೋಣ. ಒಂದು ಕೆಲಸ ಅಂತ ಆಗಬೇಕಾದ್ರೆ ಅದಕ್ಕೆ 3ರ ಅಗತ್ಯ ಖಂಡಿತ ಪ್ರತಿಯೊಂದರಲ್ಲಿಯೂ ಉಂಟು. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ. ಆಮೇಲೆ ಒಂದು ಕೆಲಸ ಮಾಡಬೇಕು ಅಂತಾದ್ರೆ 5 ಕಾರಣಗಳು ಬೇಕು ಅಂತ ಮೊನ್ನೆ ಹೇಳಿದ್ದೆ ಅರ್ಜುನ. ಅದು ಯಾವುದು ಹೇಳು? ಕೃಷ್ಣ ಅಂದ 8 ದಿವಸ ಆಯಿತು. 8 ದಿವಸದಲ್ಲಿ ಒಂದು ದಿವಸನೂ ಕೂಡ 8 ದಿವಸನೂ 7 ದಿವಸನೂ ಏನೋ ಆಯಿತು. ಅದರಲ್ಲಿ ಒಂದು ದಿವಸನೂ ಕೂಡ ನಿನ್ನೆ ಹೇಳಿದ್ದೇನು ಅದನ್ನು ಹೇಳು ಅಂತ ಕೇಳದವ ಇವತ್ತು ಮಾತ್ರ ಯಾಕೆ ಕೇಳುತ್ತೀಯ ಅಂತ ಕೃಷ್ಣನಿಗೆ ಅರ್ಜುನ ತಿರುಗಿ ಪ್ರಶ್ನೆ ಮಾಡಿದ. ಅದಕ್ಕೆ ಕೃಷ್ಣ ಅಂದ, ನೀನು ಎಷ್ಟು ತಿಳ್ಕೊಂಡಿದ್ದಿ ಎಷ್ಟು ಬಿಟ್ಟಿದ್ದಿ ಅಂತ ಗೊತ್ತಾಗಬೇಕು, ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ಅಂತಂದ. ನನಗೊಬ್ರು ಪಾಠ ಮಾಡುವವರಿದ್ರು, ಐತಾಳ್ರು ಅಂತ, ಪ್ರಚಂಡ ಆಹಿತ ಅನಲರು ಅಂತ, ಬೆಂಕಿಯೇ ಅನಲ ಅಂದ್ರೆ ಬೆಂಕಿಯೇ. ಏನು ಪಾಠ? ನಾನು ಒಬ್ಬನೇ ಶಿಷ್ಯ, ಪಾಠ ಮಾಡ್ತಾ ಇದ್ದಾರೆ. ಪಾಠ ಮಾಡಿ ನಡೆಯಿತು ಅರ್ಥ ಆಯ್ತಾ ಅಂತಂದ. ಆಯ್ತು ಅಂತಂದೆ. ಏನ್ ಅರ್ಥ ಆಯ್ತು ಹೇಳು ಅಂತಂದ್ರು ಗೃಹಚಾರ್ಯರು. ಸರಿ ಏನೋ ಟೆಟ್ಟ ಅಂತಂದೆ. 4 ದಿವಸ ಹೋದ್ಮೇಲೆ ಮತ್ತೊಮ್ಮೆ ಪಾಠ ಮಾಡಿದಾಗ ಅರ್ಥ ಆಯ್ತಾ ಅಂತಂದ್ರು. ಮಾಡ್ತೇನೆಂದೆ. ಇಲ್ಲ ಅಂದೆ. ಯಾಕೆ? ಅರ್ಥ ಆಯ್ತು ಅಂದ್ರೆ ಹೇಳು ಅಂತಂತಾರಲ್ಲ. ಇಲ್ಲ ಅಂದೆ. ಏನ್ ಮಾಡಿದ್ರು ಗೊತ್ತಾ ಗ್ರಹಚಾರ? ಏನ್ ಅರ್ಥ ಆಗಿಲ್ಲ ಹೇಳು ಅಂತ. ಎಲ್ಲ ಗ್ರಹಚಾರ ಹಾಗಾದ್ರೆ ಅರ್ಥ ಆಯ್ತು ಅಂತ ಹೇಳ್ಬೇಕರ್ಥ. ಇದು ಅವರು ಈ ರೀತಿ ನಮ್ಮನ್ನು ಪಾಠ ಮಾಡಿ ತಿದ್ದಿದವರು. ಒಳ್ಳೆ ಅಧ್ಯಾಪಕರು ಮಾತ್ರ, ವಿದ್ಯಾಮಾನ್ಯರು ಶಿಷ್ಯರು, ಒಳ್ಳೆ ಅಧ್ಯಾಪಕರು, ಪೇಜಾವರ ಶ್ರೀಗಳವರ ಸಹಪಾಠಿಗಳು. ಅದೇ ನಿಮ್ಗೆಲ್ಲ ಗೊತ್ತಾಗ್ಬೇಕು ಹೇಗಿದ್ದಾರೆ ಅಧ್ಯಾಪಕರು ಅಂತ ಹೇಳಿ. ಅಂತ ಅಧ್ಯಾಪಕರನ್ನು ಗುರುಗಳು ನನಗೆ ಅವರನ್ನು ನೇಮಕ ಮಾಡಿದ್ರು. ಅವರ ಪಾಠದ ಕ್ರಮ ಹೀಗೆ. ಕೃಷ್ಣ ಅರ್ಜುನ ನಂತರ ಕೇಳ್ತಾ ಇದ್ದಾನೆ, ನಾನು ಹೇಳಿದ್ದೆ ಅಲ್ವೋ ನಿನಗೆ ನಿನ್ನೆ ಮೊನ್ನೆಯಿಂದ ಹೇಳಿಕೊಂಡು ಬಂದಿದ್ದೇನೆಲ್ವೋ, ಏನು ಹೇಳಿದ್ದೇನೆ ಹೇಳು ನೋಡುವ. ಅದಕ್ಕೆ ಅರ್ಜುನ ಅರ್ಥ ಆಗಿಲ್ಲ ಅಂದ್ರೆ ಏನು ಅರ್ಥ ಆಗಿಲ್ಲ ಹೇಳು ಅಂತಾನೆ. ಅರ್ಥ ಆಯ್ತು ಅಂದ್ರೆ ಏನು ಅರ್ಥ ಆಯ್ತು ಹೇಳು ಅಂತಾನೆ. ಅರ್ಜುನ ಇಷ್ಟೇ ಅಂದ, ಕೃಷ್ಣ ಸ್ವಲ್ಪ ಕಷ್ಟ ಇತ್ತು ಅಂತಂದ, ಮುಗಿದೋಯ್ತು. ಅದು ಸ್ವಲ್ಪ ಸುಲಭ ಆಗುತ್ತೆ. ವಿಷಯ ಸ್ವಲ್ಪ ಕಷ್ಟ ಇತ್ತು ಅಂತ ಅಂದ್ಬಿಟ್ರೆ ನೀವು ಮತ್ತೆ ಕೇಳಲಿಕ್ಕೆ ಹೋಗಲ್ಲ. ಅವ್ರ ಏನು ಹೇಳಿದ್ರು ಅಂತ ಕೇಳಿ. ಯಾಕೆ? ಅವಾಗ ಕೇಳಲಿಕ್ಕೆ ಹೋದ್ರೆ ನಾನಂತೇನೆ, ನಾನು ಹಾಗೆ ಹೇಳಿದ್ದಲ್ವಾ, ಕಷ್ಟ ಇತ್ತು ಅಂತ ಹೇಳಿದ್ದಲ್ವಾ ಅಂತಂದ್ಬಿಟ್ರೆ ಸರಿ, ಅವನಿಗೆ ಸಾಕೋ ಸಾಕು ಹೋಗಿಯೇ ಬಿಡ್ತಾನೆ. ಅರ್ಜುನ ಅಂದ ಸ್ವಲ್ಪ ಕಷ್ಟ ಇತ್ತು ಅಂತಂದ. ಹೌದಾ, ಹಾಗಾದ್ರೆ ಕ್ಲಿಷ್ಟವನ್ನು ಸುಲಭ ಮಾಡ್ತೇನೆ ಅಂತಂದ. 5 ಕಾರಣಗಳನ್ನು ಹೇಳಿದ್ದೆ ಅಲ್ವ ಮೊನ್ನೆ. 5 ಕಾರಣಗಳನ್ನು ತಲೆಯಲ್ಲಿಟ್ಟುಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಾ? ಆದ್ರೆ 5 ಕಾರಣಗಳನ್ನು 3 ಕಾರಣದ ಒಳಗೆ ಇಳಿಬಿಡುತ್ತೇನೆ, ಬಟ್ಟೆ ಇಳಿಸ್ತೇನೆ ಅಂತಂದ. ಕಾರಣಂ ಕರ್ಮ ಕರ್ತ ಇತಿ ತ್ರಿವಿಧ ಕರ್ಮ ಸಂಗ್ರಹ. ಕರ್ಮ ಅಂದ್ರೆ ಕರ್ಮ ಕಾರಣ ಸಂಗ್ರಹ. ನಾವು ಭಗವದ್ಗೀತೆಯಲ್ಲಿದ್ದಂತಹ ಕೃಷ್ಣನ ಮಾತನ್ನು ಹಾಗೆ ಅರ್ಥ ಮಾಡ್ಲಿಕ್ಕೆ ಹೋದರೆ ಅಪಾರ್ಥ ಆಗುತ್ತೆ. ಕರ್ಮ ಸಂಗ್ರಹ ಅಂತುಂಟು, ಚೂರು ಸಂಸ್ಕೃತ ಬರುತ್ತೆ. ಕರ್ಮಗಳ ಸಂಗ್ರಹ ಅಂತ ಮಾಡ್ತೇವೆ. ಅದಕ್ಕಂದ್ರು ಕರ್ಮಗಳ ಸಂಗ್ರಹ ಅಲ್ಲ, ಕರ್ಮದ ಕಾರಣಗಳ ಸಂಗ್ರಹ. ಒಂದು ಕರ್ಮ ಆಗಬೇಕಾದ್ರೆ 5 ಕಾರಣಗಳನ್ನು ಕೃಷ್ಣ ಹಿಂದೆ ಹೇಳಿದ್ದಾನಲ್ವೋ. ಕರ್ಮಗಳಿಗೆ ಸಂಬಂಧಪಟ್ಟ 5 ಕಾರಣಗಳ ಸಂಗ್ರಹ 3ರಲ್ಲಿ. ಹೇಗದು? ಯಾವುದು? ಕರಣಂ ಕರ್ಮ ಕರ್ತ 3 ಸಾಕು. 3ರಲ್ಲಿ ಬಾಕಿದ್ದೆಲ್ಲ ಸೇರಿ ಬಿಡುತ್ತೆ ಅಂತ. ಯದೇ ಕರ್ತ ಅಂತಂದಾಗ ನಾವೇನು ಮಾಡಿದ್ದೆವು? ದೈವಂ ಚೈವಾತ್ರ ಪಂಚಮಂ ಅಂತ 5ನೆದ್ದು ದೈವ ಅಂತಂದಿದ್ದೇವಲ್ಲ. ಕೃಷ್ಣ ಅಂದ, ದೈವ ಎಂಬ ಕಾರಣವನ್ನು ಕರ್ತ ಎನ್ನುವುದರೊಳಗೆ ಸೇರಿಸು. ದೈವ ಅಂದ್ರೆ ಯಾರು? ದೈವ ಅಂದರೆ ದೇವರು. ಅವನನ್ನು ಪ್ರತ್ಯೇಕ ಕರ್ತೃ ಅಂತ ಮಾಡಿದ್ದೇವಲ್ಲ. ಅಧಿಷ್ಠಾನಂ ತಥಾ ಕರ್ತ ಅಂತಂದಾಗ ನಮ್ಮನ್ನು ತೆಗೆದುಕೊಂಡಿದ್ದೇವಲ್ಲ. ದೈವ ಅಂತಂದಾಗ ದೇವರನ್ನು ತೆಗೆದುಕೊಂಡಿದ್ದೇವಲ್ಲ. ಕೃಷ್ಣ ಅಂದ, ದೇವರನ್ನು ನಿನ್ನೊಳಗೆ ಸೇರಿಸು. ನೀನು ಒಬ್ಬ ಕರ್ತೃ, ದೇವರು ಒಬ್ಬ ಕರ್ತೃ. ದೇವರು ಮುಖ್ಯ ಕರ್ತೃ, ನೀನು ಅವಾಂತರ ಕರ್ತ. ಅಪ್ಪ ಮುಖ್ಯ ಕರ್ತ,
ಮಗ ಅವಾಂತರಕರ್ತ, ಅಪ್ಪ ಪ್ರಧಾನಕರ್ತ, ಯಜಮಾನ ಪ್ರಧಾನಕರ್ತ, ಸೇವಕ ಅವಾಂತರಕರ್ತ ಅಲ್ವೋ? ನಿಜವಾಗ ಕೆಲಸದಲ್ಲಿ ಕರ್ತರನ್ನು ಯಾರು ಅಂತ ಹೇಳ್ತೇವೆ ನಾವು? ಸೇವಕನನ್ನು, ಯಜಮಾನನನ್ನು. ಮಾಡಿದ್ಯ ಬಡಿಸುವಾಗ ಅವಸರವಾಗಿ ಬಡಿಸಿದ. ನಾವು ಬಡಿಸುವವನ ಹತ್ರ ಮಾತಾಡೋದೇ ಇಲ್ಲ. ನಾವು ಊಟ ಮಾಡಿ ಹೋಗುವಾಗ ಏನ್ರಿ ಆ ಸ್ವಾಮಿಗಳ ಮಠಕ್ಕೆ ಊಟಕ್ಕೆ ಹೋಗುವುದೇ ಬೇಡ, ಆ ಸ್ವಾಮಿಗಳು ಅವಸರ ಬಡಿಸ್ತಾರೆ ಅಂತ ಅಂದ್ಬಿಟ್ಟ. ನಾನು ಬಡಿಸಿದ್ದೇನೆ. ನಾನು ಗ್ರಹಚಾರ ನಿಮ್ಮ ತಂಟೆಗೆ ಬರಲಿಲ್ಲ, ಯಾಕೆ ನಿಮ್ಮಕ್ಕಿಂತ ಮೊದಲು ನಾನು ಊಟಕ್ಕೆ ಕೂತಿದ್ದೇನೆ. ಆದರೂ ಹೇಳೋದೇನು? ಸ್ವಾಮಿಗಳಲ್ಲಿ ಅವಸರವಾಗಿ ಬಡಿಸ್ತಾರೆ. ಎರಡೂ ಉಂಟದರಲ್ಲಿ ಅಲ್ವೋ? ಅವನಿಂದ ಬಡಿಸ್ತಾರೆ ಎಂತಾದರೂ ಬಡಿಸ್ತಾರೆ, ನಾನು ಬಡಿಸುವುದು ಅದು ಕೂಡ ಅವರು ಬಡಿಸುತ್ತಾರೆ ಅಂತಲ್ವೋ? ಹಾಗಾದ್ರೆ ಬಡಿಸುವವ ಸೇವಕ ಅವಾಂತರಕರ್ತರೆ, ಯಜಮಾನ ಪ್ರಧಾನಕರ್ತರು ಅಲ್ವೋ? ಇಬ್ಬರನ್ನು ಒಟ್ಟಿಗೆ ಮಾಡಿ ಒಂದೇ ಕರ್ತೃ ಅಂತ ಮಾಡಿ. ಆಯ್ತಾ? 5 ಇದ್ದದ್ದು ಒಂದು ಕರ್ತೃ ಸೇರಿತಾ? ಇನ್ನೊಂದೇನುಂಟು ಗೊತ್ತಾ? ಅಧಿಷ್ಠಾನ ಅಂತ ಮತ್ತೊಂದು ಹೇಳಿದ್ದೇವೆ. ಅಧಿಷ್ಠಾನ ಅಂದ್ರೆ ಆಶ್ರಯ. ಎಲ್ಲಿಯಾದ್ರೂ ಒಂದು ಕಡೆ ಕೂತು ಒಂದು ಕೆಲಸ ಆಗಬೇಕಾದ್ರೆ ಬೇಕಾದ ಕಾರಣಗಳಲ್ಲಿ ಒಂದು ನೆಲೆ ಊರುವುದುಂಟಲ್ಲ, ನೆಲೆ, ಅದು ಒಂದು ಕಾರಣ ಅಲ್ವೋ? ಅದಕ್ಕಂದ ಕೃಷ್ಣ ಆ ನೆಲೆ ಅಧಿಷ್ಠಾನ ಆಶ್ರಯ ಅಂತ ಉಂಟಲ್ಲ, ಅದನ್ನು ಕರ್ಣದಲ್ಲಿ ಸೇರಿಸಿಬಿಡು. ಕರ್ಣ ಅಂತಂದಾಗ ಅಧಿಷ್ಠಾನವೂ ಬಂತು. ಆಮೇಲೆ ಮಣ್ಣು ಚಕ್ರ ಮಡಕೆ ಮಾಡ್ತಾ ಇದ್ದೇವಲ್ಲ ಮೊನ್ನೆಯಿಂದ, ಮಣ್ಣು ಚಕ್ರ ದಂಡ ಇದೆಲ್ಲ ಬಂತಲ್ಲ, ಅದರ ಒಟ್ಟಿಗೆ ಆಶ್ರಯವನ್ನು ಸೇರಿಸಿ. ಆಯ್ತಲ್ಲ? 5 ಇತ್ತು, 3 ಕೃಷ್ಣ ಹೇಳಿದ. ಆ 3ರಲ್ಲಿ ಕರ್ಣದಲ್ಲಿ ಅಧಿಷ್ಠಾನವನ್ನು ಸೇರಿಸಿ, ಕರ್ತೃವಿನಲ್ಲಿ ಭಗವಂತನನ್ನು ಸೇರಿಸಿ ಆಯಿತು. ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧ ಚೇಷ್ಟಾ ಅಂತ ಒಂದಂದಿದ್ದ. ಹಾಗಾದ್ರೆ ಏನಾಯ್ತು? ಒಂದು ಚೇಷ್ಟೆ ಬೇಕೇ ಬೇಕು, ಚೇಷ್ಟೆ ಒಂದಾಯಿತು. ಆಮೇಲೆ ಕಾರಣ ಅಧಿಷ್ಠಾನಾದಿಗಳನ್ನು ಸೇರಿಸಿಕೊಂಡು ಕಾರಣ ಒಂದಾಯಿತು. ಕರ್ತೃ ನಾನು ಮತ್ತೆ ಭಗವಂತ ಇಬ್ರು ಕರ್ತೃಗಳು ಆಯ್ತಲ್ಲ. ಒಂದು ಕೆಲಸ ಆಗಬೇಕಾದ್ರೆ ಬೇಕಾದದ್ದು ಏನು ಅಂತಂದ್ರೆ ದೇವರು ಮತ್ತೆ ನಾನು ಕರ್ತೃ. ಒಂದು ಕೆಲಸ ಆಗಬೇಕಾದ್ರೆ ಬೇಕಾದದ್ದು ಕರ್ತೃ ಯಾರು ಅಂತ ಕೇಳಿದಾಗ ಬೇಕಾದ್ರೆ ಬಿಡಿಸೋಣ, ದೇವರು ಮತ್ತೆ ನಾನು ಎನ್ನತಕ್ಕಂಥದ್ದನ್ನು ಬಿಡಿಸೋಣ. ಕರ್ತೃ ಮತ್ತೇನು ಬೇಕು ಅಂತಂದ್ರೆ ಚೇಷ್ಟೆ. ಒಂದು ಕೆಲಸ ಆಗಬೇಕಾದ್ರೆ ಬೇಕಾದ 2ನೇದ್ದು ಏನು ಅಂತಂದ್ರೆ ಚೇಷ್ಟೆ. 3ನೇದ್ದು ಏನು ಬೇಕು ಅಂತಂದು ಬಿಟ್ರೆ ಕಾರಣ ಅಂತಂದ್ರೆ ಮಡಕೆ ಬಟ್ಟೆ ಮಾಡುವಂತಾದ್ರೆ ಹತ್ತಿ ನೂಲು, ಮಡಕೆ ಮಾಡುವಂತಾದ್ರೆ ಮಣ್ಣು ಚಕ್ರ ಆಶ್ರಯ, ಇದೆಲ್ಲ ಕಾರಣ. ಕರಣಂ ಕರ್ಮ ಕರ್ತ ಇತಿ ತ್ರಿವಿಧ ಕರ್ಮ ಸಂಗ್ರಹ. ಅರ್ಜುನ ಸುಲಭದಲ್ಲಿ ಆಯ್ತಲ್ಲ. ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿಧೈವ ಗುಣಭೇದತಃ. ಹಾಗಾದ್ರೆ ಒಂದು ಜ್ಞಾನಂ ಜ್ಞೇಯಂ ಪರಿಜ್ಞಾತ ಅಂತ ಹೇಳಿದ್ದೆ. ಒಂದು ಜ್ಞಾನ, ಆಮೇಲೆ 2ನೇದ್ದು ಕರ್ಮ, 3ನೇದ್ದು ಕರ್ತ. ಜ್ಞಾನ ಮೊದಲು ಏನು ಮಾಡ್ತೇವೆ ಅನ್ನತಕ್ಕಂಥದ್ದೊಂದು ಜ್ಞಾನ ಬೇಕಲ್ಲ ನಮಗೆ. ಯಾತಕ್ಕಾಗಿ ಮಾಡ್ತೇವೆ, ಏನು ಮಾಡ್ತೇವೆ ಅನ್ನತಕ್ಕಂಥದ್ದೊಂದು ಜ್ಞಾನ ಬೇಕಲ್ಲ. ಕೃಷ್ಣ ಒಟ್ಟಿಗೆ ಎಲ್ಲಾ ರೀತಿಯ ಜ್ಞಾನವನ್ನು ಸಂಗ್ರಹ ಮಾಡ್ತಾನೆ. ಅರ್ಜುನ ಹೇಗೆ ನಾನು ಹಿಂದೆ ತ್ಯಾಗ ಅಂದ್ರೆ ಎಷ್ಟು ವಿಧ ಅಂತ ಹೇಳಿಕೊಂಡು ಬಂದೆ, ಸಾತ್ವಿಕ ರಾಜಸ ತಾಮಸ ಅಂತ ಏನು ನಾನು ವಿವರಣೆ ಮಾಡಿಕೊಂಡು ಬಂದೆ. ಅದೇ ಸಂದರ್ಭದಲ್ಲಿ ವಿವರ ಮಾಡುವಾಗ ನಾನು ಇನ್ನೊಂದು ಹೇಳ್ತಾ ಇದ್ದೇನೆ. ಜನಗಳಿಗೆ ಏನು ತಿಳುವಳಿಕೆ ಬರುತ್ತೋ ಆ ತಿಳುವಳಿಕೆಯೂ ಕೂಡ 3 ರೀತಿಯಾದ್ದು ಇದೆ. ತಿಳುವಳಿಕೆ ಜ್ಞಾನ, ಒಂದು ವಿಷಯದ ಜ್ಞಾನವೋ ಯಾವುದೇ ಆಗಲಿ, ಅದು ಇದು ಅಂತ ಹೇಳೋಲ್ಲ, ಒಟ್ಟಿಗೆ ಜ್ಞಾನಂ ತ್ರಿವಿಧಂ, ಕರ್ಮ ತ್ರಿವಿಧಂ, ಕರ್ತ ತ್ರಿವಿಧ. ಮಾಡತಕ್ಕಂಥ ವ್ಯಕ್ತಿ 3 ರೀತಿ, ಮಾಡತಕ್ಕಂಥ ಕೆಲಸ 3 ವಿಧ, ತಿಳುವಳಿಕೆ 3 ವಿಧ. ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿಧೈವ ಗುಣಭೇದತಃ. ಗುಣಭೇದ ಅಂದ್ರೆ ಸತ್ವ ರಜಸ್ಸು ತಮಸ್ಸು ಎನ್ನತಕ್ಕಂಥ 3 ಗುಣಗಳ ಭೇದದಿಂದಾಗಿ ತಿಳುವಳಿಕೆಯಲ್ಲಿ ವ್ಯತ್ಯಾಸ ಉಂಟು. ಅರ್ಜುನ ಕೇಳಿದ, ನೀನೇ ಹೇಳುವುದೋ ಯಾರಾದರೂ ಹೇಳಿದ್ದಾರೋ ಅಂತ. ಕೃಷ್ಣ ಅಂದ, ಮೊನ್ನೆ ಹೇಳಿದ್ದೇನಲ್ವೋ ಸಾಂಖ್ಯ ಶಾಸ್ತ್ರದಲ್ಲಿ ಹೇಳಿದೆ ಅಂತ. ಅದೇ ರೀತಿ ಇದು ಕೂಡ ಸಾಂಖ್ಯ ಅನ್ನತಕ್ಕಂಥ ಒಂದು ಶಾಸ್ತ್ರದಲ್ಲಿ ಹಿರಿಯರು ಹೇಳಿದ್ದಾರೆ, ಆ ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಪ್ರೋಚ್ಯತೆ ಗುಣಸಂಖ್ಯಾನೆ, ಸತ್ವರಜಸ್ತಮೋ ಗುಣಗಳನ್ನು ತಿಳಿಸತಕ್ಕಂಥ ಗ್ರಂಥದಲ್ಲಿ ಹಿರಿಯರು ಕರಾರುವಾಕ್ಕಾಗಿ ಜ್ಞಾನ 3 ವಿಧ ಉಂಟು ಅಂತ ತಿಳಿಸಿದ್ದಾರೆ. ಅರ್ಜುನ ಅದನ್ನು ಹೇಳುವುದು ನಿನ್ನ ಕೆಲಸ.
ಹೇಳೋದು ನನ್ನ ಕೆಲಸ, ತಿಳ್ಕೊಳ್ಳೋದು ನಿನ್ನ ಕೆಲಸ. ನೀನೇ ಯಾಕೆ ಹೇಳೋದಿಲ್ಲ? ಆ ಪುಸ್ತಕವನ್ನು ಯಾಕೆ ತೋರಿಸಿದ್ದಿ? ಮೊನ್ನೆ ಹೇಳಿದ್ದಲ್ವ ನಾನು, ನನ್ನ ಮಾತನ್ನು ನಂಬುವುದಿಲ್ಲ ಜನ, ಅದಕ್ಕೋಸ್ಕರ ಆ ಪುಸ್ತಕ ತೋರಿಸ್ತಾ ಇದ್ದೇನೆ ಅಂತೇಳಿ. ಅರ್ಜುನ ನಗಾಡಿದ. ಕೃಷ್ಣ ಮುಂದುವರಿಸಿದ, ಜನ ನನ್ನನ್ನೇ ನಂಬುವುದಿಲ್ಲ, ಇನ್ನು ನನ್ನ ಮಾತನ್ನು ಎಲ್ಲಿ ನಂಬುತ್ತಾರೆ ಅಂತಂದ. ಅದ್ಯಾಕೆ ನಿನ್ನ ನಂಬುವುದಿಲ್ಲ? ಈಗ ಜನಗಳೆಲ್ಲ ನನ್ನನ್ನು ಸುಬ್ರಹ್ಮಣ್ಯ ಅಂತ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ನಾನು ಇಲ್ಲಿ 700 ವರ್ಷದಿಂದ ಇಲ್ಲಿ ಇದ್ದು ಆ ಸಮುದ್ರವನ್ನು ದಾಟಿಕೊಂಡು ಆ ದ್ವಾರಕೆಯಿಂದ ನಾನು ಇಲ್ಲಿ ಬಂದ್ರೆ ನೀನು ಸುಬ್ರಹ್ಮಣ್ಯ. ಯಾಕೆ? ನಿನ್ನ ಕೈಯಲ್ಲಿ ಕೋಲು ಮತ್ತೆ ಹಗ್ಗ ಉಂಟು, ಯಲಗ್ರಹಚಾರನೆ. ಆದರೂ ಕೃಷ್ಣ ತೆಪ್ಪಗಿದ್ದ. ಯಾಕೆ ಕೃಷ್ಣ ತೆಪ್ಪಗಿದ್ದೇನು ಮಾತಾಡುವುದಿಲ್ಲ ಯಾಕೆ ಅಂತ ಕೃಷ್ಣನ ಹತ್ರ ಅರ್ಜುನ ಕೇಳಿದ. ಅದಕ್ಕೆ ಕೃಷ್ಣ ಅಂದ, ಅವರು ಇಷ್ಟ ತನಕ ಪ್ರಚಾರಕ್ಕೆ ಬರಲಿಲ್ಲಪ್ಪ, ಅವರಿಗೆ ಪ್ರಸಿದ್ಧಿ ಬೇಕು ಅಂತ ಆಸೆ ಇತ್ತು, ಅದಕ್ಕೋಸ್ಕರ ನಾನು ಯಾಕೆ ಅದಕ್ಕೆ ಕಲ್ಲು ಹಾಕಬೇಕು, ಬರ್ಲಿ ಪ್ರಚಾರಕ್ಕೆ. ಇಷ್ಟೇ ನಿಲ್ಲುವುದಿಲ್ಲ ಅವರದ್ದು ಅಂತಂದ. ಮತ್ತೆ ಎಲ್ಲಿಗೆ ಹೋಗುತ್ತೆ ಅಂದ. ನಾಳೆ ದಿವಸ ಅವರು ಸ್ವಲ್ಪ ಕೆಳಮಟ್ಟದ್ದಿರ್ಬೋದು, ಆದರೆ ಅವರಿಗೆ ಅಂಥ ಭಾಷೆನೇ ಅರ್ಥ ಆಗುದು, ಬೇರೆ ಭಾಷೆ ಅರ್ಥನೇ ಆಗುವುದಿಲ್ಲ. ಅದರಿಂದ ಹೇಳಿಬಿಡು, ನಾಳೆ ದಿವಸ ಅವರು ತನ್ನ ತಾಯಿಯನ್ನು ತಾಯಿ ಅಂತ ಹೇಳೋಲ್ಲಪ್ಪ, ಇವಳು ನನ್ನ ತಾಯಿ ಅಲ್ಲ ಅಂತ ಅಂದು ಬಿಡ್ತಾರೆ. ಎಲ್ಲ ಯಾಕೆ ಅಂತ ಕೇಳಿ, ಮತ್ತೆ ಯಾರು? ಅವಳು ಹೆಂಡತಿ ಅಂತ ಅಂತಾಳೆ. ಯಾಕೆ? ಅವಳು ಸೀರೆ ಉಡ್ತಾಳೆ, ಇವಳು ಸೀರೆ ಉಡ್ತಾಳೆ. ಅವಳು ಕುಪ್ಪಸ ತೊಡ್ತಾಳೆ, ಇವಳು ಕುಪ್ಪಸ ತೊಡ್ತಾಳೆ. ಆದ್ರಿಂದ ಎದುರಿಗೆ ನಿಂತಂತ ನೀನು ತಾಯಿ ಅಲ್ಲ, ಮತ್ತೆ ಯಾರು? ಹೆಂಡತಿ. ಯಾಕೆ? ಅವಳು ಕೂಡ ಸೀರೆ ಕುಪ್ಪ. ಅಷ್ಟೇ ಅಲ್ವೋ ನಮಗೆ ಇದು ಕೃಷ್ಣ ಅಲ್ಲ ಅಂತ ಹೇಳಲಿಕ್ಕೆ? ಕೈಯಲ್ಲಿ ದಂಡ ಉಂಟು, ಹಗ್ಗ ಉಂಟು, ಆದ್ರಿಂದ ಕೃಷ್ಣ ಅಲ್ಲ ಅಂತಲ್ಲೋ. ಅವಳು ಇಬ್ರು ಸೀರೆ ಉಡ್ತಾರೆ, ಕುಪ್ಪಸ ಒಂದರಿದ್ರೆ ಯಾರಾದ್ರೂ ಒಬ್ರು ಬಿಟ್ಟು ಬಿಡ್ಬೇಕೀಗ. ಏನು ಅಧ್ವಾನ! ಮೊದಲು ಕನಕದಾಸರಿಗೆ ಅವಸ್ಥೆ ಬಂತು, ಈಗ ಕೃಷ್ಣನಿಗೇನೆ ಅವಸ್ಥೆ. ಆದ್ರಿಂದ ಕೃಷ್ಣ ಅಂದ, ನಾನು ಇಲ್ಲಿ ಎದುರಿಗೆ ನಿಂತು ನಾನಿದ್ದೇನೆ ಅಂತಂದ್ರೂ ಕೂಡ ನಂಬದಿರುವಾಗ ನನ್ನ ಮಾತನ್ನು ನಂಬುತ್ತಾರ ಅರ್ಜುನ? ಆದ್ರಿಂದ ಹಿರಿಯರು ಹೇಳಿದ್ದಾರೆ ಅಂತಂತ ಇದ್ದೇನೆ, ನಂಬುತ್ತೀತಾನೆ? ಅರ್ಜುನ ಅಂದ, ನಾನು ನಂಬುತ್ತೇನೆ, ದೂರದರ್ಶನವರು ನಂಬುತ್ತಾರಿಲ್ವೋ ಗೊತ್ತಿಲ್ಲ ಅಂತ. ಸರಿ, ಅವರು ಹಾಳಾಗಿ ಹೋಗ್ಲಿ, ನೀನಂತೂ ನಂಬು ಅಂದ. ಸಾಂಖ್ಯೆ ಗುಣ ಸಿದ್ಧಾಂತೆ ಪ್ರೋಚ್ಯತೆ ಗುಣ ಸಂಜ್ಞಾನೆ ಯಥಾವತ್ ಶೃಣು ತಾನ್ಯಪಿ. ಅದನ್ನು ಚೆನ್ನಾಗಿ ಹೇಳ್ತೇನೆ ಅರ್ಜುನ. ಮೊದಲು ಜ್ಞಾನದ ಬಗ್ಗೆ ಹೇಳ್ತೇನೆ. ಏನು ನಾನೀಗ ತ್ಯಾಗಿಗಳು ಸನ್ಯಾಸಿಗಳು ಅಂತ ಹೇಳಿದ್ರು ಕೂಡ ಇದು ಕೊನೆಗೊಳ್ಳುವುದು, ಪರ್ಯವಸಾನ ಆಗುವುದು ಎಲ್ಲಿ ಗೊತ್ತಾ? ಜ್ಞಾನದಲ್ಲಿ. ನಮಗೆ ಭಗವಂತನ ಜ್ಞಾನ ಬರಬೇಕಾದ್ರೆ ನಾವು ಏನಾಗಬೇಕು? ತ್ಯಾಗಿಗಳಾಗಬೇಕು. ಏನಾಗಬೇಕು? ಸನ್ಯಾಸಿಗಳು ಆಗಬೇಕು. ಕರ್ಮದ ಫಲವನ್ನೇ ತಲೆಯಲ್ಲಿ ಇಟ್ಟುಕೊಂಡು ನಾವೇನಾದ್ರೂ ಕರ್ಮ ಬೇಕು. ಅಂತಃಕರಣ ಶುದ್ಧಿ ಆಗಬೇಕಾದ್ರೆ ಕರ್ಮ ಬೇಕು ಅಂತಂದ್ರು. ಕರ್ಮದ ಜೊತೆಗೆ ಫಲವನ್ನು ಇಟ್ಟುಕೊಂಡೆವು ಅಂತಂದ್ರೆ ಕೆಸರಿಂದ ಕೆಸರ ತೊಳೆದಂತೆ ಮನಸ್ಸು ಪುನಃ ಕಲುಷಿತ ಆಗುತ್ತೆ. ಕಲುಷಿತ ಮನಸ್ಸಿನಲ್ಲಿ ಕಶ್ಮಲವುಳ್ಳ ಬಾಲ್ದಿಯಲ್ಲಿ ಹಾಲು ಹಾಕಿದ್ರೆ ಹಾಲು ಹಾಳಾಗುತ್ತೆ, ಬಾಲ್ದಿ ಒಳ್ಳೆದಾಗುವಲ್ಲ. ಆದ್ದರಿಂದ ಕಲುಷಿತ ಮನಸ್ಸಿನಲ್ಲಿ ನನ್ನ ತಿಳುವಳಿಕೆ ಎಂಬ ಹಾಲನ್ನು ಹಾಕಿಬಿಟ್ರೆ ನನ್ನ ತಿಳುವಳಿಕೆ ಅನ್ನತಕ್ಕಂಥ ಹಾಲು ಹಾಳಾಗುತ್ತೆ. ಅದಕ್ಕೋಸ್ಕರ ಬಾಲ್ದಿ ಶುದ್ಧ ಮಾಡಬೇಕು. ಅದಕ್ಕೋಸ್ಕರ ಮನಸ್ಸೆಂಬ ಬಾಲ್ದಿಯನ್ನು ಶುದ್ಧ ಮಾಡಬೇಕು. ಅದಕ್ಕೋಸ್ಕರ ನೀನು ತ್ಯಾಗಿ ಆಗಬೇಕು. ಅರ್ಜುನ ಅಂದ, ನಾನು ತ್ಯಾಗಿಯಾಗಿದ್ದೇನೆ ಅಂತಂದ. ಸರಿ, ಹಾಗಾದ್ರೆ ಇನ್ನು ಹಾಲು ಹಾಕುತ್ತೇನೆ ಅಂತಂದ. ಅರ್ಜುನ ಕೇಳಿದ, ಹಾಕು ಹಾಲು ಅಂತಂದ. ಕೃಷ್ಣ ಅಂದ, ಹಾಲಿನಲ್ಲಿಯೂ ಕೂಡ 2-3 ರೀತಿ ಉಂಟು ಅಂದ. ಏನು? ತೊಟ್ಟೆ ಹಾಲು, ತಟ್ಟೆ ಹಾಲು ಉಂಟಲ್ಲ, 2-3 ರೀತಿದ್ದು ಹಾಲುಗಳು ಅಂತ ಉಂಟಲ್ಲ. ಅದನ್ನೇ ಜ್ಞಾನವೆಂಬ ಹಾಲನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ತಿಳಿಯಾದ ತಿಳುವಳಿಕೆಯನ್ನು ನಿನಗೆ ಕೊಡ್ತೇನೆ. ಸಾತ್ವಿಕ ಜ್ಞಾನದ ಬಗ್ಗೆ ಮೊದಲು ಹೇಳ್ತಾ ಇದ್ದೇನೆ. ಏನದು ಸಾತ್ವಿಕ ಜ್ಞಾನ? ಸರ್ವಭೂತೇಷು ಏನ ಏಕಂ ಭಾವಂ ಅವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ತತ್ ಜ್ಞಾನಂ ವಿದ್ಧಿ ಸಾತ್ವಿಕಂ. ತತ್ ಜ್ಞಾನ, ಆ ಜ್ಞಾನವನ್ನು ವಿದ್ಧಿ ತಿಳ್ಕೊ. ಸಾತ್ವಿಕಂ ವಿದ್ಧಿ, ಆ ಜ್ಞಾನ ಸಾತ್ವಿಕ ಅಂತ ತಿಳ್ಕೊ. ಯಾವ ಜ್ಞಾನ? ಲೋಕದಲ್ಲಿ ಇಷ್ಟೆಲ್ಲ ವಸ್ತುಗಳುಂಟಲ್ಲ, ಸರ್ವಭೂತೇಷು, ಭೂತ ಶಬ್ದಕ್ಕೆ ವಸ್ತುಗಳು ಅಂತ ಹೆಸರು. ಭವಂತಿ ಇತಿ ಭೂತಾನಿ, ಯಾವುದು ಉಂಟೋ ಅದನ್ನು ಭೂತ ಅಂತ ಕರೆದ್ರು. ಹೌದಲ್ಲ? ಲೋಕದಲ್ಲಿ ಕೂಡ ನಾವು ಭೂತ ಅಂತ ಕರೆಯುವುದು ಯಾವುದನ್ನು ಹೇಳಿ? ಯಾವುದು ಉಂಟೋ ಅದನ್ನೇ ಭೂತ ಅಂತ ಕರೆಯುವುದು. ಪಾಪ ಅದು ನಮ್ಮ ಮನೆಯಲ್ಲಿ ಯಾವಾಗಲೂ ಇರಬೇಕು. ನಾವು ಇರ್ತೇವೋ ಹೋಗ್ತೇವೋ ಗೊತ್ತಿಲ್ಲ. ನಾವು ಮನೆಗೆ ಬೀಗ ಹಾಕಿ ಹೋಗ್ತೇವೆ, ಪಾಪ ಅದು ಮನೆಯೊಳಗೆ ಇರಬೇಕು. ನಾವು ನಾಳೆ ಸತ್ತು ಹೋಗ್ತೇವೆ, ನಮ್ಮ ಮಗನೋ ಮೊಮ್ಮಗನೋ ಬರ್ತಾನೆ, ಆ ಭೂತ ಒಂದೇ. ನಾವು ಸತ್ತಾಗ ನಮ್ಮ ಭೂತ ಹೋಗಿ ಭೂತದ ಮಗ ನಾಳೆ ಭೂತ ಆಗಿ ಬರುವುದಲ್ಲ, ಮತ್ತೆ ಅದೇ ಭೂತ ಇರುತ್ತೆ. ಆದ್ರಿಂದ ಅದಕ್ಕೇನು ಹೆಸರು?
ಭವತಿ ಇತಿ ಭೂತಂ. 3 ಕಾಲದಲ್ಲಿಯೂ ಕೂಡ ಯಾವುದು ಉಂಟೋ ಅದನ್ನು ಭೂತ ಎನ್ನತಕ್ಕಂಥ ಶಬ್ದದಿಂದ ಕರೆದ್ರು. ಚೆನ್ನಾಗಿ ಉಂಟಲ್ಲ. ಈಗ ನಾವು ಭೂತಗಳನ್ನು ಯಾಕೆ ಭೂತ ಅಂತ ಕರೆಯುವುದು ನಮಗೆ ಅರ್ಥ ಆಯ್ತು, ಚೆನ್ನಾಗಿ ಅರ್ಥ ಆಯ್ತಲ್ಲ. ಸರ್ವಭೂತೇಶು, ಏನು ನಾವು ಲೋಕದಲ್ಲಿ ಇಷ್ಟೆಲ್ಲ ವಸ್ತುಗಳನ್ನು ಕಾಣ್ತೇವಲ್ಲ, ಎಂತಹ ವಸ್ತುಗಳು? ವಿಭಕ್ತೇಶು, ಒಂದು ವಸ್ತುವಿನಂತೆ ಮತ್ತೊಂದು ವಸ್ತು ಉಂಟಾ? ಒಬ್ಬನಂತೆ ಮತ್ತೊಬ್ಬ ಇದ್ದಾನ? ಪ್ರತಿಯೊಂದು ಹಿರಿಯರು ತುಂಬಾ ಹೇಳಿದ್ರು, ನಮ್ಗೆ ಮಾತ್ರ ಗೊತ್ತಾಗೋಲ್ಲ. ಆದ್ರಿಂದಲೇ ಕನಕದಾಸರೊಂದು ಮಾತು ಹೇಳಿದ್ರು, ಪರಮ ವೈಷ್ಣವರಾದ ಕನಕದಾಸರೊಂದು ಮಾತು ಹೇಳಿದ್ರು, 2 ಒಂದಾಗದು ತಮ್ಮ, 2 ಒಂದು ಆಗದು ತಮ್ಮ. 2 ವಸ್ತು ಅಂತ ಇದ್ರದ್ದು ಎಂದೂ ಕೂಡ ಅವುಗಳು ಒಂದಾಗೋಲ್ಲ. ಒಂದು ಮರದಲ್ಲಿರತಕ್ಕಂಥ 2 ಎಲೆಗಳಲ್ಲಿ ಒಂದು ಎಲೆಯಂತೆ ಮತ್ತೊಂದು ಎಲೆ ಇಲ್ಲ, ಆದರೆ ನಮಗೆ ನಮ್ಮ ಕಣ್ಣಿಗೆ ಮಾತ್ರ ಕಾಣಿಸುವುದೂ ಇಲ್ಲ. ಇದು ಯಾರ ಸಿದ್ಧಾಂತ? ಕನಕದಾಸರ ಸಿದ್ಧಾಂತ. ಯಾರ ಸಿದ್ಧಾಂತ? ಮಧ್ವರ ಸಿದ್ಧಾಂತ. ನಾವೇನು ಮಾಡಿದ್ವಿ ಈ ದಿವಸ? ಕನಕದಾಸರನ್ನು ಎಳೆದ್ದು ಈ ಗೆರೆ ದಾಟಿದ್ರೆ ಜಾಗ್ರತೆ ಅಂತಿದೆ. ಕನಕದಾಸರ ಮೇಲೆ ಹಿಡಿತ ನಮ್ಮದು. ಕನಕದಾಸರು ನಮ್ಮ ಮೇಲೆ ಹಿಡಿತ ಸಾಧಿಸಬೇಕಿತ್ತು, ಆ ಕಾಲ ಹೋಯ್ತು. ಹೆಂಡತಿ ಮೇಲೆ ಗಂಡ ಹಿಡಿತ ಸಾಧಿಸಬೇಕಿತ್ತು, ಆ ಕಾಲ ಹೋಯ್ತು. ನಾವು ಹೇಳೋದಿಲ್ವ ಲೋಕದಲ್ಲಿ ಕಾಲ ಬದಲಾಗಿದೆ ಅಂತ ಹೇಳೋದಿಲ್ವ? ಅದೇ ರೀತಿಯಲ್ಲಿ ಕನಕದಾಸರು ನಮ್ಮ ಮೇಲೆ ಹಿಡಿತ ಸಾಧಿಸಬೇಕಿತ್ತು. ಏನಾದರೂ ಹಿಡಿತ ಸಾಧಿಸಲಿಕ್ಕೆ ನಾವಂತೇವೆ ಅದು ಕಾಲ ಬೇರೆ, ಈಗ ಕಾಲ ಬದಲಾಗಿದೆ, ಈಗ ನಿಮ್ಮ ಮೇಲೆ ನಮ್ಮ ಹಿಡಿತ. ವಿಭಕ್ತೇಶು, ಒಂದು ವಸ್ತುವಿನಂತೆ ಮತ್ತೊಂದು ವಸ್ತುವಿಲ್ಲ. ವಿಭಕ್ತೇಶು, ಬೇರೆ 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 ರೀತಿಯಾದ ವಸ್ತುಗಳು. ಇಂತಹ ವಸ್ತುಗಳಲ್ಲಿ ಭಾವಂ ಏಕಂ ಭಾವಂ ಯಹ ಈಕ್ಷತೆ. ಭಾವ ಅಂದ್ರೆ ಅಭಿಪ್ರಾಯ. ಭಾವಯಾಮಿ ರಘುರಾಮಂ ಒಂದು ಹಾಡುಂಟಲ್ಲ, ಲೋಕದಲ್ಲಿ ಸಮಾಜದಲ್ಲಿ ಚೆನ್ನಾಗಿ ಬಂದಿದೆಲ್ಲ. ಭಾವ ಅಂತೇಳಿ ಭಗವಂತನಿಗೆ ಹೆಸರು, ಭೂತ ಅಂತೇಳಿ ವಸ್ತುಗಳಿಗೆ ಹೆಸರು. ಯಾಕೆ ದೇವರಿಗೆ ಭಾವ ಅಂತ ಹೆಸರು? ಪ್ರತಿಯೊಬ್ಬರ ಭಾವನೆಯನ್ನೂ ಕೂಡ ಯಾರು ಅರ್ಥ ಮಾಡಿಕೊಂಡಿದ್ದಾನೋ ಅವನನ್ನು ಭಾವ ಅಂತಂದ್ರು. ಆದ್ದರಿಂದ ಅಕ್ಕನ ಗಂಡ ಏನು? ಭಾವ. ಯಾಕೆ ನಾವು ಅವನನ್ನು ಭಾವ 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 ಅಂತ ಕರೆಯುವುದು? ಮಹಾರಾಯ ಯಾರು ಕರೆಯುವುದು? ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿಯೋ ಯಾರೋ, ಇವರೆಲ್ಲ ಭಾವ 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 ಅಂತ ಕರೀತಾ ಇರ್ತಾರೆ. ಯಾಕೆ ಭಾವ ಅಂತ ಕರೀತಾರೆ? ಮಹಾರಾಯ ನನ್ನ ತಂಗಿಯನ್ನು ಅಕ್ಕನೋ ನೀನು ಕೊಟ್ಟಿದ್ದೇನೆ, ಇನ್ನು ಹೆಚ್ಚು ದುಡಿಸಬೇಡ, ಇನ್ನು ಅದುತಾ ಇದುತಾ ಅಂತೇಳಿ ಆವಾಗ ಪೀಡಿಸಬೇಡ. ಅವಳ ಮನಸ್ಸಿನ ಭಾವನೆ ಏನು ಎನ್ನುವುದನ್ನು ಅರ್ಥೈಸಿಕೊಂಡು ಅವಳ ಜೊತೆಗೆ ಜೀವನ ನಡೆಸು ಮಹಾರಾಯ ಎನ್ನುವುದೇ ಭಾವ. ಈ ಭಾವನೆ ನಿನಗೆ ಸದಾ ಇರಲಿ, ಆವಾಗ ಅವರ ದಾಂಪತ್ಯ ಜೀವನ ಚೆನ್ನಾಗಿರುತ್ತಲ್ಲ. ಅದನ್ನ ಲಗ್ನ ಮಾಡಿ ಕೊಟ್ಟ ಕ್ಷಣಕ್ಕೆ ಕೈ ತೊಳ್ಕೊಳ್ಳೋದಲ್ಲ, ಕಲ್ಯಾಣ ಮಂಟಪ ಅಲ್ಲ ಇದು. ಮತ್ತೆ ಸದಾ ಕಾಲ ನಮಗೂ ಅವನಿಗೂ ಸಂಬಂಧ ಇರಲೇಬೇಕು. ಆ ದಾಟಿಯಲ್ಲಿ ಭಾವ ಅಂತ ಕರೆದೇವಲ್ಲ, ನಿಜವಾದ ಭಾವ ಭಗವಂತ. ಯಾಕೆ? ನಮ್ಮೆಲ್ಲರ ಭಾವನೆಯನ್ನು ಭಗವಂತ ಅರ್ಥೈಸಿಕೊಂಡಿದ್ದಾನೆ, ಅರ್ಥ ಮಾಡಿಕೊಂಡಿದ್ದಾನೆ. ಆದ್ರಿಂದ ದೇವರನ್ನು ಯಾವ ರೀತಿ ಉಪಾಸನೆ ಮಾಡುವುದು? ಅಪ್ಪ ಅಮ್ಮ ಅಣ್ಣ ತಮ್ಮ ಅದು ಇದೆಲ್ಲ ಉಪಾಸನೆ ಉಂಟಲ್ಲ, ಅದರ ಜೊತೆಗೆ ಭಾವಯಾಮಿ, ಅದನ್ನು ಕನ್ನಡೀಕರಿಸಿ, ಸಂಸ್ಕೃತದ ಹಾಡದು, ಅದನ್ನು ಭಾವಯಾಮಿ ಕನ್ನಡೀಕರಿಸೋಣ. ಏನು ಅಂತ? ನಿನ್ನನ್ನು ಭಾವನನ್ನಾಗಿ ತಿಳ್ಕೊಂಡಿದ್ದೇನೆ ಅಂತ ಅರ್ಥ. ಮತ್ತೇನು? ಭಾವಯಾಮಿ ಮಹಾರಾಯ, ನನ್ನ ಭಾವನೆ ಏನು ಅಂತ ಅರ್ಥ. ಆದ್ದರಿಂದಲೇ ತಿಳಿದವರು ಏನಾದರೂ ತಪ್ಪು ಮಾಡಿದರೆ ಭಗವಂತ ಕ್ಷಮಿಸುವುದು ಅದಕ್ಕೋಸ್ಕರ. ಯಾಕೆ? ಅವರು ತಪ್ಪು ಮಾಡಿದ್ದರೂ ಅವರಿಂದ ಆದದ್ದು ಹೊರತು ಅವರು ಮಾಡಿದ್ದಲ್ಲ. ಆದ್ರಿಂದ ಅವರ ಭಾವನೆ ಏನು ಎನ್ನುವುದನ್ನು ಭಗವಂತ ಅರ್ಥ ಮಾಡಿಕೊಂಡದ್ದರಿಂದ ಭಗವಂತ ಅವರಿಗೆ ಶಿಕ್ಷೆ ಆಗದಂತೆ ನೋಡಿಕೊಳ್ತಾನೆ. ಆದ್ದರಿಂದ ಭಾವ ಏಕಂ ಭಾವಂ, ಭಾವ ಅಂದ್ರೆ ಭಗವಂತ. ಏಕಂ ಭಾವಂ ಈಕ್ಷತೆ, ಎಲ್ಲಿ ಸರ್ವಭೂತೇಶು, ಎಂತಹ ಭೂತಗಳು, ವಿಭಕ್ತೇಶು, ಹೇಗೆ ಈಕ್ಷತೆ ನೋಡ್ತಾನೆ. ಈ ಕುರ್ಚಿ ದೇವರಿದ್ದಾನೆ, ಈ ಮೈಕ ದೇವರಿದ್ದಾನೆ, ಈ ಮೇಜು ಇದರಲ್ಲಿ ದೇವರಿದ್ದಾನೆ, ಈ ಕುರ್ಚಿಯಲ್ಲಿ ದೇವರಿದ್ದಾನೆ, ಈ ಪುಸ್ತಕದಲ್ಲಿ ದೇವರಿದ್ದಾನೆ. ಒಂದು ವಸ್ತುವಿನಂತೆ ಇನ್ನೊಂದು ವಸ್ತು ಇಲ್ಲಲ್ಲ. ನೋಡಿ, ವಸ್ತುಗಳು ಒಂದು ವಸ್ತುವಿನಂತೆ ಇನ್ನೊಂದು ವಸ್ತು ಇಲ್ಲ. ಈ ವಸ್ತು ಬೇರೆ, ಆ ವಸ್ತು ಬೇರೆ. ಆದರೆ ವಸ್ತುವಿನ ಒಳಗೆ ಇರತಕ್ಕಂಥ ಭಗವಂತ ಮಾತ್ರ ಬೇರೆ ಅಲ್ಲ, ಒಬ್ಬನೇ. ಏಕಂ ಭಾವಂ
ಸರಿಯಾದ ಜ್ಞಾನ, ತಿಳಿಯಾದ ಜ್ಞಾನ ಅಂತ. ಇದಕ್ಕೆ ಭಾಗವತದಲ್ಲಿ ಭೀಷ್ಮಾಚಾರ್ಯರು ಶರಮಂಚದಲ್ಲಿ ಮಲಗಿರುವಾಗ ಧರ್ಮರಾಜನನ್ನು ಮುಂದಿಟ್ಟುಕೊಂಡು ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಕೊನೆಯ ಸಂದೇಶವೇ ಭಗವದ್ಗೀತೆದ್ದು. ವಿಭಕ್ತೇಷು ಸರ್ವಭಾವೇಷು ಏಕಂ ಭಾವಂ ಈಕ್ಷತೆ ಯಹ ಈಕ್ಷತೆ ಅಂತ. ಏನು ಉದಾಹರಣೆ ಕೊಡ್ತಾರೆ ಗೊತ್ತಾ ಅವರು? ನಾವು ಎಲ್ಲೇ ಇರೋಣ, ಯಾವುದೇ ಜಾಗದಲ್ಲಿರೋಣ, ಉಡುಪಿಯಲ್ಲಿದ್ದೇವೆ, ನಾಳೆ ಮಂಗಳೂರಿಗೆ ಹೋಗ್ತೇವೆ, ನಾಡ್ದು ಕುಂದಾಪುರಕ್ಕೆ ಬರ್ತೇವೆ, ಆಚೆ ನಾಡ್ದು ಬೈಂದೂರಿಗೆ ಹೋಗ್ತೇವೆ, ಇಲ್ಲ ಬೆಂಗಳೂರಿಗೆ ಹೋಗ್ತೇವೆ, ತುಮಕೂರು, ಎಲ್ಲಿಗೋ ಹೋಗ್ತೇವಲ್ಲ, ಎಲ್ಲಿಗೆ ನಾವು ಹೋಗೋಣ, ಯಾವುದೇ ಬೇರೆ 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 ಜಾಗದಲ್ಲಿ ನಾವಿದ್ದರೂ ಅಲ್ಲಿ ಇದ್ದುಕೊಂಡು ನಾವೇನು ಸೂರ್ಯನನ್ನು ನೋಡ್ತೇವೆ, ಒಬ್ಬನೇ ಸೂರ್ಯ ಅಲ್ವೋ? ಉಡುಪಿ ಸೂರ್ಯ ಒಬ್ಬ ಬೇರೆ, ಮಂಗಳೂರಿಗೊಬ್ಬ ಬೇರೆ ಸೂರ್ಯ ಅಂತ ಇಲ್ಲಲ್ಲ. ನೋಡತಕ್ಕಂತಹ ಜನಗಳು ಬೇರೆ ಬೇರೆ ಜಾಗದಲ್ಲಿ ನಿಂತುಕೊಂಡೂ ಕೂಡ ತಂ ಇಮಂ ಅಹಂ ಭೀಷ್ಮರ ಮಾತು ಹೃದಯ ಹೃದಯ ವಿಷ್ಟಿತಂ ಆತ್ಮಕಲ್ಪಿತಾನಾಂ ಪ್ರತಿದೃಶಮಿವ ನ ಏಕದಾರ್ಕಮೇಕಂ. ಅವರ ಮಾತು ಹೃದಯ ಹೃದಯ ವಿಷ್ಟಿತಂ. ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕೂಡ ದೇವರಿದ್ದಾನಲ್ಲ. ಪ್ರತಿಯೊಬ್ಬರು ಕೂಡ ಯಾರನ್ನಾದರೂ ತುಳಿದ್ರೆ ಹೀಗೆ ಹೀಗೆ ಮಾಡ್ತೇವಲ್ಲ, ದೇವರಿಗೆ ನಮಸ್ಕಾರ ಮಾಡುವಾಗ ಹೀಗೆ ಹೀಗೆ ಅಂತ ಅಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡ ಭಗವಂತಿದ್ದ. ವ್ಯಕ್ತಿಗಳು ಬೇರೆ ಬೇರೆ, ವ್ಯಕ್ತಿಗಳು ಇರತಕ್ಕಂಥ ಶಕ್ತಿ ಒಂದೇ. ಈ ತಿಳುವಳಿಕೆ ಬೇಕು. ಹೊರತು ಅವನಲ್ಲಿರತಕ್ಕಂಥ ದೇವರೇ ಬೇರೆ, ನನ್ನ ದೇವರೇ ಬೇರೆ. ದೇವರ ಪೆಟ್ಟಿಗೆ ಬೇರೆ ಬೇರೆ ಇರಬಹುದು, ದೇವರು ಒಬ್ಬನೇ. ಪ್ರತಿಮೆಗಳು ಬೇರೆ ಬೇರೆ ಇರಬಹುದು, ದೇವರು ಒಬ್ಬನೇ. ಅದು ಅವನ ದೇವರು. ಹಾಳಾಗಿ ಹೋಗ್ಲಿ, ನನಗೇನಂತ. ನಾನು ನನ್ನ ದೇವರನ್ನು ಜೋಪಾನ ಮಾಡ್ತೇನೆ. ನಾನು ನನ್ನ ದೇವರಿಗೆ ಬೇಕಾದ ನನ್ನ ದೇವರಿಗೆ ನಮ್ಮಲ್ಲಿ ಲೋಕದಲ್ಲಿ ಚಾಲ್ತಿಯಲ್ಲಿ ತುಂಬ ಉಂಟು. ಏನು, ಕುಂಬಾಶಿಗೆ ಹೋಗಿ ಅಲ್ಲಿ ಆ ದೇವರಿಗೆ ಕಡುಬು ಆಗಬೇಕು, ಅಲ್ಲಿ ಪಂಚಕಜ್ಜಾಯ ಅಂತ ಇಲ್ಲವೇ ಇಲ್ಲ. ಇನ್ನೊಂದು ಎಲ್ಲಿಯಾದರೂ ಗಣಪತಿ ಬಳಿಗೆ ಹೋಗಿ ಅಲ್ಲಿ ಆದ ಗಣಪತಿ ದೇವರಿಗೆ ಪಂಚಕಜ್ಜಾಯನೇ ಆಗಬೇಕು, ಅಲ್ಲಿ ಕಡುಬಿನ ವ್ಯವಸ್ಥೆ ಇಲ್ಲ ದೇವರಿಗೆ. ಆವಾಗ ನಾವೇನು ಎಣಿಸ್ತೇವೆ ಅಂತಂದ್ರೆ, ಇದು ಕಡುಬಿನ ಗಣಪತಿ, ಅದು ಪಂಚಕಜ್ಜಾಯದ ಗಣಪತಿ, ಇದು ಮೋದಕದ ಗಣಪತಿ, ನಾವು ಎಲ್ಲದರ ಗಣಪತಿ. ಆ ಗಣಪತಿ ಈ ಗಣಪತಿ, ಗಣಪತಿ ಒಬ್ಬನೇ. ಗಣಪತಿಯ ಪ್ರತಿಮೆಗಳು ಬೇರೆ ಬೇರೆ, ಗಣಪತಿಯ ಅಧಿಷ್ಠಾನ ಬೇರೆ ಬೇರೆ. ನಾವೇನು ಮಾಡಿದ್ದೇವೆ ಅಂತಂದ್ರೆ, ಪ್ರತಿಮೆ ಗಣಪತಿ ಎಲ್ಲ ಒಟ್ಟಿಗೆ ಒಂದೇ ಅಂತ ತಿಳ್ಕೊಂಡಿದ್ದೇವೆ. ಅದು ಹೇಗೆ ಅಂತಂದ್ರೆ, ಈ ಸ್ಮಾರ್ತರನ್ನು ಅದ್ವೈತಿಗಳನ್ನು ಇವರನ್ನೆಲ್ಲ ಒಂದೇ ಅಂತ ತಿಳ್ಕೊಂಡಂತೆ. ಯದ್ಯಪಿ ಸ್ಮಾರ್ತರೇ ಬೇರೆ, ಅದ್ವೈತಿಗಳೇ ಬೇರೆ. ಸ್ಮಾರ್ತರ ಸಿದ್ಧಾಂತವೇ ಬೇರೆ, ಅದ್ವೈತಿಗಳ ಸಿದ್ಧಾಂತನೇ ಬೇರೆ. ಅದ್ವೈತಿಗಳ ಸಿದ್ಧಾಂತದಲ್ಲಿರುವವರು ಬ್ರಹ್ಮ ಎನ್ನುವುದನ್ನು ದೊಡ್ಡದು ಅಂತ ಒಪ್ಪಿದ್ದಾರೆ. ಸ್ಮಾರ್ತರ ಸಿದ್ಧಾಂತದಲ್ಲಿ, ಶೈವರ ಸಿದ್ಧಾಂತದಲ್ಲಿ ಅವರು ಶಿವನೇ ದೊಡ್ಡವ ಅಂತ ಹೇಳುವ. ಆದ್ರೆ ನಮ್ಗೇನು ಗೊತ್ತಿಲ್ಲ, ಒಟ್ಟಿಗೆ ಎಲ್ಲ ಶೈವ ಸ್ಮಾರ್ತ ಅದ್ವೈತ ಅದು ಇದೆಲ್ಲ ಒಂದೇ ಅಂತ ಮಾಡುತ್ತೆ. ಇಲ್ಲ, ಬೇರೆ ಬೇರೆ ಉಂಟು. ಅದೇ ರೀತಿಯಲ್ಲಿ ಗಣಪತಿ ಒಬ್ಬನೇ. ಗಣಪತಿ ಇರತಕ್ಕಂಥ ಅಧಿಷ್ಠ, ಬಾಟ್ಲಿಗಳು ಬೇರೆ ಬೇರೆ, ಎಲ್ಲಾ ಬಾಟ್ಲಿ ಇರತಕ್ಕಂಥ ಔಷಧಿ ಒಂದೇ. ಒಂದೇ ಔಷಧಿಯನ್ನು ಬೇರೆ 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 ಬಾಟ್ಲಿಯಲ್ಲಿ ಆಕಾರಗಳು ಬೇರೆ ಬೇರೆ ಇರಬಹುದು. ಒಂದೇ ಔಷಧಿ, ಒಂದೇ ಕಷಾಯ ಬೇರೆ ಬೇರೆ ಪಾತ್ರದಲ್ಲೋ ಬೇರೆ ಬೇರೆ ಬಾಟ್ಲಿಯಲ್ಲೋ ಹಾಕಿದ್ದಾನೆ. ಇವ ನೋಡಿದ, ನನಗೆ ಈ ಬಾಟ್ಲಿಯ ಕಷಾಯ ಬೇಡ, ಆ ಬಾಟ್ಲಿಯ ಕಷಾಯ ಕೊಡಿ ಅಂತಂದ್ರೆ ಏನಂತಾರೆ, ಬಾಟ್ಲಿ ಮಾತ್ರ ಬೇರೆ, ಕಷಾಯ ಎಲ್ಲ ಒಂದೇ, ಬೇಕಿದ್ರೆ ಹಿಡ್ಕೊಂಡು ಹೋಗಿ, ಇಲ್ದಿದ್ರೆ ಸಾಯು ಅಂತಂದು ಬಿಡ್ತಾರೆ. ಅದೇ ರೀತಿಯಲ್ಲಿ ಸರ್ವ ಭೂತೇಶು ಒಬ್ಬನೇ ಸೂರ್ಯ. ನಾವು ಬೇರೆ ಬೇರೆ ಜಾಗದಲ್ಲಿ ನಿಂತುಕೊಂಡ ಕ್ಷಣಕ್ಕೆ ಇದು ತುಮಕೂರಿನ ಸೂರ್ಯ, ಇದು ಉಡುಪಿ ಸೂರ್ಯ, ಇದು ಭದ್ರಾವತಿ ಸೂರ್ಯ ಅಂತ ಆಗೋಲ್ಲ. ಸೂರ್ಯ ಒಬ್ಬನೇ ಅಲ್ವೋ? ಒಬ್ಬನೇ ಸೂರ್ಯನನ್ನು ನಾವು ಬೇರೆ ಬೇರೆ ಜಾಗದಲ್ಲಿ ನಿಂತುಕೊಂಡು ನೋಡುವುದಲ್ವೋ? ಅದೇ ರೀತಿಯಲ್ಲಿ ಒಬ್ಬನೇ ಭಗವಂತನನ್ನು ಬೇರೆ ಬೇರೆ ವಸ್ತುಗಳಲ್ಲಿ ಒಬ್ಬನೇ ಭಗವಂತ ಅಂತ ಯಾರು ಕಾಣ್ತಾನೋ ತಜ್ಞಾನಂ ವಿದ್ಧಿ ಸಾತ್ವಿಕಂ. ಸರ್ವಭೂತೇಷು ಏಕಂ ಭಾವಂ ಅವ್ಯಯಂ ಯಹ ಏನ ಈಕ್ಷತೆ. ಏನ ಅಂದ್ರೆ ಇದು ಕರ್ಮಣಿ ಪ್ರಯೋಗ. ಏನ ಯಾರಿಂದ ಈಕ್ಷತೆ ನೋಡಲ್ಪಡುತ್ತೋ. ಯಾಕೆ ಯಾರು ನೋಡ್ತಾನೋ ಅಂತಂದು ಬಿಟ್ರೆ ಅವಾಗ ಪಕ್ಕ ಸ್ವಲ್ಪ ತಲೆಗೆ ಹೋಗುತ್ತೆ ಅಲ್ವೋ, ಇವನಿಗೇನೆ ಕರ್ತೃತ್ವ ಏನು ಅಂತ ತಲೆಗೆ ಹೋಗುತ್ತೆ. ಅದಕ್ಕೆ ಕೃಷ್ಣ ಅಂದ ಯಾರಿಂದ ನೋಡಲ್ಪಡುತ್ತೋ ಅಂದ. ಏನ ಈಕ್ಷತೆ ಸರ್ವಭೂತೇಷು. ಇದೇ ರೀತಿಯಾದೊಂದು ಮಾತನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಮತ್ತೊಂದು ಕಡೆ ಹೇಳಿದ್ದಾನೆ. ನಮ್ಮ ಜನ ಗೀತೆಯನ್ನು ಅರ್ಥ ಮಾಡಿಕೊಳ್ಳೋಕೆ ಎಷ್ಟು ಅಧ್ವಾನ ಮಾಡ್ತಾರೆ ಅನ್ನೋದಕ್ಕೆ ಅದೊಂದು ಒಳ್ಳೆಯ ಉದಾಹರಣೆ.
ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಅಲ್ಲಿ ನಮಗೆಲ್ಲ ಗೊತ್ತಲ್ವ ಈ ಶ್ಲೋಕ? ಯಾಕೆ ಗೊತ್ತು? ಭಗವದ್ಗೀತೆ ಬಾಯಿಪಾಠ ಬರುತ್ತೆ, ಆದ್ರಿಂದ ಗೊತ್ತು. ಇದರ ಅರ್ಥ ಏನು? ಸ್ವಾಮಿ ಅರ್ಥನೂ ಗೊತ್ತು. ಏನು ಅರ್ಥ ಮಾಡ್ತಾರೆ ಗೊತ್ತಾ ನಮ್ಮ ಜನ? ಅದಕ್ಕೆ ಸರಿಯಾಗಿ ಕೆಲವರು ಅರ್ಥ ಕೊಡುವವರು ಇದ್ದಾರೆ. ಅದಕ್ಕೆ ಅದೇ ರೀತಿಯಾದ ವಿದ್ಯಾ ವಿನಯ ಸಂಪನ್ನನ್ ಅರ್ಥ ಆಯ್ತಲ್ಲ. ವಿದ್ಯೆ ಮತ್ತೆ ವಿನಯದಿಂದ ಕೂಡಿದವನನ್ನು ಅವರು ಮಾಡುವ ಅರ್ಥ ನನ್ನ ಅರ್ಥ ಅಲ್ಲ, ಕೃಷ್ಣನ ಅರ್ಥನೂ ಅಲ್ಲ, ಮಧ್ವರ ಅರ್ಥನೂ ಅಲ್ಲ, ಲೋಕದ ಜನ ಮಾಡುವ ಅರ್ಥ. ವಿದ್ಯಾ ಮತ್ತೆ ವಿನಯದಿಂದ ಸಂಪನ್ನನಾದವನನ್ನು, ಬ್ರಾಹ್ಮಣನನ್ನು, ಗೋವನ್ನು, ಆನೆಯನ್ನು, ನಾಯಿಯನ್ನು ಬೇಯಿಸಿ ತಿನ್ನುವ ಚಂಡಾಲನನ್ನು ಯಾರು ಸಮವಾಗಿ ಕಾಣ್ತಾರೋ ಅವರೇ ಕಾಯಿ. ಅವರೇ ಜ್ಞಾನಿಗಳು ಅಂತ ಯಾರೋ ಇದು ಮಾಡಿದ ಅರ್ಥ. ನಮ್ಮ ಜನ ಅದೇ ಅರ್ಥವನ್ನು ಹಿಡ್ಕೊಂಡು ಸಂಚಾರ ಮಾಡಿದೆವು. ಲೋಕದಲ್ಲಿ ಎಲ್ಲಿಯಾದ್ರೂ ಒಂಚೂರು ವ್ಯಕ್ತಿಯಲ್ಲಿ ತಾರತಮ್ಯ ಮಾಡಿದರೆ ಕೃಷ್ಣ ಗೀತೆಯಲ್ಲಿ ಎಲ್ಲರನ್ನು ಸಮಾನವನ್ನಾಗಿ ನೋಡಬೇಕು ಅಂತಂದಿದ್ದಾನೆ. ನಿಮ್ದೇನು ತಾರತಮ್ಯ ಅಂತ ಜಗಳಕ್ಕೇನೆ ಬಂತು. ಆ ಶ್ಲೋಕಕ್ಕೆ ಏನರ್ಥ? ವಿದ್ಯಾ, ಇನ್ನು ನಾನು ಹೇಳ್ತೇನೆ, ಕೃಷ್ಣನ ಅರ್ಥ ನಾನು ಹೇಳ್ತೇನೆ. ವಿದ್ಯಾ ವಿನಯ ಸಂಪನ್ನನಲ್ಲಿ, ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ, ಆನೆಯಲ್ಲಿ, ನಾಯಿಯನ್ನು ಬೇಯಿಸಿ ತಿನ್ನುವ ಚಂಡಾಲನಲ್ಲಿ ಯಾರು ಸಮವಾಗಿ ನೋಡ್ತಾರೋ ಅವನೇ ಜ್ಞಾನಿ. ಹಾಗಾದ್ರೆ ಇಲ್ಲೆಲ್ಲ ನಲ್ಲಿಗಳು ಬಂತಲ್ಲ, ಬ್ರಾಹ್ಮಣನಲ್ಲಿ ನೋಡುವುದು, ಬ್ರಾಹ್ಮಣನನ್ನು ಅಂತ ಅಲ್ಲ. ಅಲ್ಲಿ ಅದು ಸಪ್ತಮಿ ವಿಭಕ್ತಿ, ಅದು ಸಂಸ್ಕೃತ. ಇಲ್ಲದ್ರೆ ಅನ್ನು ಅಂತ ಹೇಳಬೇಕಾದ್ರೆ ವಿದ್ಯಾ ವಿನಯ ಸಂಪನ್ನಂ ಗಾಂ ಹಸ್ತಿನಂ ಬ್ರಾಹ್ಮಣಂ ಶುನಂ ಶ್ವಪಚಂ ಅಂತ ಅಂದಿದ್ದರೆ ಆವಾಗ ಮೊದಲು ಹೇಳಿದ ಅರ್ಥ ಆಗುತ್ತಿತ್ತು. ಇವರನ್ನು ಸಮಾನವಾಗಿ ಕಾಣುವಂತಾಗುತ್ತಿತ್ತು. ಆದರೆ ಅಲ್ಲಿರುವುದು ಹಾಗಲ್ಲ. ಅಲ್ಲಿರತಕ್ಕಂಥ ಶಬ್ದಕ್ಕೆ ಅನ್ನು ಅಂತ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ, ಅಲ್ಲಿ ಅಂತ ಅರ್ಥ ಮಾಡಬೇಕು. ಇದೆಲ್ಲ ಅಧಿಷ್ಠಾನಗಳು, ಇದೆಲ್ಲ ಆಶ್ರಯಗಳು. ಬ್ರಾಹ್ಮಣ ಒಬ್ಬ ಆಶ್ರಯ, ಗೋ ಒಂದು ಆಶ್ರಯ, ಆನೆ ಒಂದು ಆಶ್ರಯ, ವಿದ್ಯಾ ವಿನಯ ಸಂಪನ್ನನಾದ ಪಂಡಿತ ಒಬ್ಬ ಆಶ್ರಯ, ನಾಯಿ ಆಶ್ರಯ, ನಾಯಿಯನ್ನು ಬೇಯಿಸಿ ತಿನ್ನತಕ್ಕತವ ಆಶ್ರಯ. ಇಷ್ಟು ಕಡೆಗಳಲ್ಲಿ ಭಗವಂತನನ್ನು ಸಮಾನವಾಗಿ ಯಾರು ಕಾಣ್ತಾನೋ ಅವನೇ ಜ್ಞಾನಿ. ನಾಯಿಯಲ್ಲಿರತಕ್ಕಂಥ ದೇವರು ಸ್ವಲ್ಪ ಚಿಕ್ಕವ, ಆನೆಯಲ್ಲಿರತಕ್ಕಂಥ ದೇವರು ದೊಡ್ಡವ, ಬ್ರಾಹ್ಮಣನಿರತಕ್ಕಂಥ ದೇವರು ಇನ್ನೂ ಸ್ವಲ್ಪ ಬಲಿಷ್ಠ. ಆನೆ ಆಗಲಿ, ನಾಯಿ ಆಗಲಿ, ಇರುವೆ ಆಗಲಿ, ಕೀಟ ಆಗಲಿ, ಕ್ರಿಮಿ ಆಗಲಿ, ನಿಮ್ಮದು ಒಂದು ಪ್ರಾಣಿ ಈಗ ಇನ್ನು ಕಾಣ್ಲಿಕ್ಕೆ ಶುರು, ಡೈನೋಸರ್, ಅದನ್ನೇ ತಕೊಳ್ಳೋಣ. ಎಲ್ಲದರಲ್ಲಿಯೂ ಕೂಡ ಇರತಕ್ಕಂಥ ಭಗವಂತ ಒಬ್ಬನೇ, ಒಂದೇ ಶಕ್ತಿ ಉಳ್ಳವ ಅಂತ ಅದರ ಅರ್ಥ. ಅದನ್ನೇ ಕೃಷ್ಣ ಪುನಃ ಇಲ್ಲಿ ಒತ್ತು ಕೊಟ್ಟು ಹೇಳಿದ. ಒಂದು ವೇಳೆ ಬ್ರಾಹ್ಮಣನನ್ನು, ಆನೆಯನ್ನು, ಪಂಡಿತನನ್ನು, ನಾಯಿಯನ್ನು, ಆಮೇಲೆ ನಾಯಿಯನ್ನು ಬೇಯಿಸಿ ತಿನ್ನುವನನ್ನು ಕೃಷ್ಣ ಅಷ್ಟೇ ಹೇಳಿದ್ದು. ಇನ್ನು ಸೇರಿಸೋಣ, ಹೆಂಡತಿಯನ್ನು, ತಾಯಿಯನ್ನು, ಮಗಳನ್ನು ಎಲ್ಲರನ್ನೂ ಸಮಾನವನ್ನಾಗಿ ಕಾಣಬೇಕು. ಒಬ್ಬ ದೇವರೇ, ಕೃಷ್ಣ ಅಂದ, ನಾನು ಭಗವದ್ಗೀತೆ ಹೇಳದೇನು ಯುದ್ಧ ಮಾಡಿಸಿದ್ರೆ ಚೆನ್ನಾಗಿತ್ತೋ ಏನೋ ಅಂತ ಎಣಿಸ್ತಾನೆ ಕಾಣುತ್ತೆ. ಮಾಡ್ತೇವ ನಾವು ಹಾಗೆ? ಅದಕ್ಕೆ ಅಷ್ಟೇ ಜನರನ್ನು ಮಾತ್ರ ಸಮಾನವನ್ನಾಗಿ ನೋಡು ಅಂತ ಅಂದದ್ದ. ಅದರೊಟ್ಟಿಗೆ ಬಾಕಿ ಎಲ್ಲವನ್ನು ಸೇರಿಸ್ಬೇಕಲ್ವೋ? ಎಲ್ಲವನ್ನು ಸೇರಿಸಿದಾಗ ಹೆಂಡತಿ, ಮಕ್ಕಳು, ತಾಯಿ, ಅಜ್ಜ, ಅಜ್ಜಿ ಎಲ್ಲರೂ ಬಂದರು. ಎಲ್ಲರನ್ನು ಒಂದೇ ರೀತಿ ನೋಡುವುದಾ? ಹಾಗಾದ್ರೆ ಹೆಂಡತಿ ಆಗಲಿ, ತಾಯಿ ಆಗಲಿ, ಅಜ್ಜಿ ಆಗಲಿ, ಅಜ್ಜನಾಗಲಿ, ಮೊಮ್ಮಗಾಗಲಿ, ಮರಿಮಗಾಗಲಿ, ಇವರಲ್ಲಿ ಒಬ್ಬ ಭಗವಂತನನ್ನು ಸಮಾನವಾಗಿ ಕಾಣುದು. ಚೆನ್ನಾಗಿ ಅರ್ಥ ಬಂತು, ಎಷ್ಟು ಒಳ್ಳೆಯ ಅರ್ಥ. ಅದನ್ನೇ ಕೃಷ್ಣ ಇಲ್ಲಿ ನಿನಗೆ ಸಾತ್ವಿಕ ಜ್ಞಾನ ಅಂತ ಆಗುವುದು ಆವಾಗ. ಸರ್ವಭೂತೇಶು ಪದಾರ್ಥಗಳು ಎಷ್ಟೇ ಭಿನ್ನ ಭಿನ್ನವಾಗಿರಲಿ, ಕುರ್ಚಿ ಮುರುಕು ಇರಬಹುದು, ತೆಗೆದುಕೊಳ್ಳುವಾಗ ಚೆನ್ನಾಗಿರುತ್ತೆ, ಗಟ್ಟಿ ಮುಟ್ಟು ಇರುತ್ತೆ. ಆಮೇಲೆ ಕೂತು 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 ಅದಕ್ಕೂ ನಮಗೂ ವಯಸ್ಸಾಗುತ್ತೆ, ಕುರ್ಚಿಗೂ ವಯಸ್ಸಾಗುತ್ತೆ. ಏನು ಮಾಡುತ್ತದು? ಅಲ್ಲೇ ಕಾಲು ಬಿಡ್ಲಿಕ್ಕೆ ಶುರು ಮಾಡುತ್ತೆ ಅಲ್ವೋ? ಕುರ್ಚಿ ಕಾಲು ಬಿಡ್ಲಿಕ್ಕೆ ಶುರು ಮಾಡಿ ಅದರಿಂದ ಪ್ರಾಯ ಇದರಿಂದ ದೇವರು ಕೈ ಕಾಲು ಬಿಡ್ತಾನೆ? ಅಲ್ಲ, ದೇವರು ಹಾಗೆ ಇದ್ದಾನೆ. ಅವ್ಯಯಂ, ಅಲ್ಲಿ ಒಂದು ಮತ್ತೊಂದು ಶಬ್ದ ಬಂತಲ್ಲ, ಅವ್ಯಯಂ. ಕುರ್ಚಿ ಹಾಳಾಗ್ಬೋದ್ರಿ, ಆದರೆ ಕುರ್ಚಿ ಒಳಗಿರತಕ್ಕಂಥ ಭಗವಂತ ಹಾಳಾಗೋಲ್ಲ.
ಕುರ್ಚಿಗೆ ವಯಸ್ಸಾಗ್ಬೋದು, ಆದರೆ ಅದರ ಒಳಗಿರತಕ್ಕಂಥ ಭಗವಂತನಿಗೆ ವಯಸ್ಸಾಗೋಲ್ಲ. ಸರ್ವಭೂತೇಷು ಏಕಂ ಭಾವಂ ಅವ್ಯಯಂ ಏನ ಈಕ್ಷತೆ ಅವಿಭಕ್ತಂ. ಅಲ್ಲಿರತಕ್ಕಂಥ ದೇವರಿಗೆ ಇಲ್ಲಿರತಕ್ಕಂಥ ದೇವರಿಗೆ ಭೇದ ಚಿಂತನೆ ಮಾಡಬೇಡ. ಅದೇ ದೇವರು ಇಲ್ಲಿರು. ನೇಹ ನಿಮಗೆ ಒಂದೇ ಶಬ್ದದಿಂದ ಹೇಳಬೇಕು ಅಂತಾದ್ರೆ ನೇಹ ನಾನಾಸ್ತಿ ಕಿಂಚನ. ಭಗವಂತನ ರೂಪಗಳಿಗೆ ಭೇದವನ್ನು ಚಿಂತನೆ ಮಾಡಬೇಡ. ಕುರ್ಚಿಯಲ್ಲಿರತಕ್ಕಂಥ ಭಗವಂತನ ರೂಪ ಕುರ್ಚಿಯ ಆಕಾರದಲ್ಲಿದೆ. ಧ್ವನಿವರ್ಧಕದಲ್ಲಿರತಕ್ಕಂಥ ಭಗವಂತ ರೂಪ ಧ್ವನಿವರ್ಧಕದ ಆಕಾರದಲ್ಲಿದೆ. ಆಕಾರ ಬೇರೆ ಬೇರೆ ಉಂಟು ಅಂತ ಹೇಳಿ ಭಗವಂತ ಬೇರೆ ಬೇರೆ ಅಂತ ಚಿಂತನೆ ಮಾಡಬೇಡ. ಅವಿಭಕ್ತಂ ವಿಭಕ್ತೇಶು ತತ್ ಜ್ಞಾನಂ ಸಾತ್ವಿಕಂ ವಿದ್ಯಾರ್ಜುನ. ಇದು ತಿಳಿಯಾದ ಜ್ಞಾನ. ತಜ್ಞಾನಂ ವಿದ್ಧಿ ಸಾತ್ವಿಕಂ ಅಂತ ಕೃಷ್ಣ ಸಾತ್ವಿಕ ತಿಳುವಳಿಕೆಯ ಬಗ್ಗೆ ಇಂತಹ ಜ್ಞಾನ ಸಂಪಾದನೆ ಮಾಡಬೇಕು. ನಾವು ನಮ್ಮಲ್ಲಿ ಲೋಕದಲ್ಲಿಯೂ ಕೂಡ ಉಂಟು, ಇಲ್ಲ ಅಂತೇನಿಲ್ಲ. ಕಚೇರಿಗೆ ಹೋಗ್ತೇವೆ, ಕಚೇರಿಗೆ ಹೋಗೋಕೆ ಒಂದು ಬೇರೆ ವೇಷ ಹಾಕ್ಕೊಂಡು ಹೋಗ್ತೇವೆ. ಮನೆಯಲ್ಲಿರ್ತೇವೆ, ಮನೆಯಲ್ಲಿರುವಾಗ ಒಂದು ಬೇರೆನೇ ವೇಷ ಇರುತ್ತೆ. ಮನೆಯಲ್ಲಿರುವಾಗ ಒಂದು ಬೇರೆ ವೇಷ, ಕಚೇರಿಗೆ ಹೋಗುವಾಗ ಒಂದು ಬೇರೆ ವೇಷ, ಗದ್ದೆಗೆ ಹೋಗುವಾಗ ಒಂದು ಬೇರೆ ವೇಷ ಅಂತ ನಾವು ಬೇರೆ ಬೇರೆ ಅದೇವಾ? ಒಬ್ಬನೇ ಅಲ್ವೋ? ಅದೇ ರೀತಿಯಲ್ಲಿ ಭಗವಂತ ಎಲ್ಲೇ ಇರಲಿ ಒಬ್ಬನೇ ಭಗವಂತ, ಒಂದೇ ಶಕ್ತಿ. ಶಕ್ತಿಯಲ್ಲಿ ಎಲ್ಲಿಯ ತನಕ ಹಿರಿಯರು ಎಚ್ಚರಿಕೆ ಕೊಟ್ಟರು ಅಂತಂದ್ರೆ, ಭಗವಂತನ ರೂಪಗಳಲ್ಲೋ ಗುಣಗಳಲ್ಲೋ ಏನಾದ್ರೂ ಸ್ವಲ್ಪ ಆದ್ರೂ ನೀನು ಭೇದ ಚಿಂತನೆ ಮಾಡಿದರೆ ಅಲ್ಲಿರತಕ್ಕಂಥ ದೇವರಲ್ಲಿ ಅಷ್ಟು ಶಕ್ತಿ ಇಲ್ಲ, ಇವನಲ್ಲಿರತಕ್ಕಂಥ ದೇವರಲ್ಲಿ ತುಂಬಾ ಶಕ್ತಿ, ಶೂದ್ರರ ಮನೆ ಇರತಕ್ಕಂಥ ದೇವರಲ್ಲಿ ಹೆಚ್ಚು ತಾಕತ್ತಿಲ್ರಿ ಅಂತ ಏನಾದ್ರೂ ಚಿಂತನೆ ಮಾಡಿದರೆ, ಬೆಟ್ಟದ ಮೇಲೆ ಮಳೆ ಬಿದ್ದರದು ಎಷ್ಟು ರಭಸದಲ್ಲಿ ಕೆಳಗೆ ಬರುತ್ತೋ, ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವ ಅನುವಿಧಾವತಿ. ಬೆಟ್ಟದ ಮೇಲೆ ಮಳೆ ಬಿದ್ದರೆ ಕೆಳಗೆ ಬರಲಿಕ್ಕೆ ಹೆಚ್ಚು ಹೊತ್ತಿಲ್ಲಲ್ಲ, ಅದೇ ರೀತಿ ಇವನಿಗೆ ಅಧಪಾತ ಆಗಲಿಕ್ಕೆ ತಡ ಇಲ್ಲ ಅಂತಂದು ಅಷ್ಟು ಶಾಸ್ತ್ರಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ದರಿಂದ ಕೃಷ್ಣ ಸಾತ್ವಿಕ ತಿಳುವಳಿಕೆಯ ಬಗ್ಗೆ ತಾನು ಎಚ್ಚರಿಕೆ ಕೊಟ್ಟು ಇನ್ನು ರಾಜಸ ತಾಮಸ ತಿಳುವಳಿಕೆಯ ಬಗ್ಗೆ ಹೇಳ್ತಾನೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ. ಇಲ್ಲಿವರೆಗೆ ಶ್ರೀಮದ್ ಭಗವದ್ಗೀತಾ ಪ್ರವಚನದ ಮೂಲಕ ನಮ್ಮನ್ನೆಲ್ಲ ಅನುಗ್ರಹಿಸಿರುವಂತಹ ಪರಮಪೂಜ ಅದಮಾರು ಶ್ರೀಪಾದರಿಗೆ ಪರ್ಯಾಯ ಶ್ರೀ ಸೌದೆಯ ವಾದಿರಾಜ ಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದ ಹೇಳ್ತಾ, ಶ್ರೋತರೊಂದಕ್ಕೂ ಧನ್ಯವಾದ ಹೇಳ್ತಾ ಇವತ್ತಿನ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.